ಭಾಗವಹಿಸುತ್ತಾರೆ ಮಂಗಳೂರಿನ ವಕೀಲರಾದ ರಾಘವೇಂದ್ರ ಪಿ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಪ್ರದೀಪ್ ಡಿಎಂ ಹಾವಂಜೆ. ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ. ಎಂಆರ್ಪಿಎಲ್ ಮಂಗಳೂರು ಪ್ರಾಯೋಜಿತ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ತೃತೀಯ ಭಾಷೆ ಹಿಂದಿಯ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಸರಕಾರಿ ಪ್ರೌಢಶಾಲೆ ಮಳಲಿ ಮಂಗಳೂರು ದಕ್ಷಿಣ ಇಲ್ಲಿನ ಸಹಶಿಕ್ಷಕರಾದ ಮಹೇಶ್ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಬಲ್ಮಠ ಮಂಗಳೂರು ಉತ್ತರ ಇಲ್ಲಿನ ಸಹಶಿಕ್ಷಕರಾದ ಕವಿತಾ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119999, 22222611, 22236111, ಎಸ್ಟಿಡಿ ಕೋಡ್ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ. ಇದೀಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ ನಮಸ್ಕಾರ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ತಯಾರಿ ಕಾರ್ಯಕ್ರಮ. ಇವತ್ತಿನ ವಿಷಯ ತೃತೀಯ ಭಾಷೆ ಹಿಂದಿ. ನಮ್ಮ ಜೊತೆಗಿದ್ದಾರೆ ಸರಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಶಿಕ್ಷಕರಾದ ಮಹೇಶ್ ಹಾಗೂ ಮಂಗಳೂರಿನ ಬಲ್ಮಠ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿಯಾದ ಕವಿತಾ ಕೆ. ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಕರೆ ಮಾಡುವ ಮೂಲಕ ಕೇಳಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 22119999, 22222611, 22236111. ನಮ್ಮ ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಈಗ ಮೇಡಮ್, ನಿಮಗೆ ನಮ್ಮದು ತೃತೀಯ ಭಾಷೆ ಹಿಂದಿ ಅತ್ಯಂತ ಮಕ್ಕಳಿಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತೇಳಿ ಹೇಳಬಹುದು. ಈಗ ಈ ತೃತೀಯ ಭಾಷೆ ಹಿಂದಿಯ ಒಟ್ಟಾರೆ ಒಂದು ಸಿಲೆಬಸ್ ಹೇಗಿದೆ ಅಂತ ಹೇಳ್ತೀರಿ? ಖಂಡಿತ. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ತೃತೀಯ ಭಾಷೆ ಹಿಂದಿಯ ಪರೀಕ್ಷಾ ಸಿದ್ಧತೆಯ ಕುರಿತು ಚರ್ಚೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮಕ್ಕಳೇ, ಹಿಂದಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮತ್ತು ಹೈ ಸ್ಕೋರ್ ಮಾಡುವಂತಹ ಒಂದು ಸಬ್ಜೆಕ್ಟು. ಅದರಲ್ಲೂ ಈ ವರ್ಷ ನಮಗೊಂದು ಸಿಹಿ ಸುದ್ದಿ. ಅದೇನೆಂದರೆ, ಈ ವರ್ಷ ಹಿಂದಿಯಲ್ಲಿ ಫೇಲ್ ಆಗೋದು ಕಷ್ಟ. ಅಂದರೆ ಫೈಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ SSLC ಪರೀಕ್ಷಾ ಮಂಡಳಿ ಅತ್ಯಂತ ಸುಲಭವಾಗಿ ಸ್ಕೋರ್ ಮಾಡುವ ರೀತಿಯನ್ನು ನಮಗೆ ಬ್ಲೂ ಪ್ರಿಂಟ್ ಮೂಲಕ ತಿಳಿಸಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದೆ. ಹಾಗಾಗಿ ಮಕ್ಕಳೇ, ಯಾವುದೇ ಆತಂಕವಿಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋದರೆ ಖಂಡಿತ ನೀವು 100ಕ್ಕೆ 100 ಅಂಕಗಳನ್ನು ಪಡೆಯಬಹುದು. ಇದರಲ್ಲಿ ಸಂಶಯವೇ ಇಲ್ಲ. ಹೌದು. ಈಗ ಅದರ ಸಿಲೆಬಸ್ ಹೇಗಿರ್ತದೆ ಸರ್? ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳ SSLC ಪರೀಕ್ಷಾ ಸಿದ್ಧತೆ ಈ ಒಂದು ಸಂದರ್ಭದಲ್ಲಿ ಕಲಿಕೆಯ ಹಂತಕ್ಕೆ ಬಂದಿರುವಂತಹ, ಕಲಿಕೆಯ ಮುಂದಿನ ಹಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪಾಠಗಳು ಯಾವುದಿದೆ, ಶೈಕ್ಷಣಿಕ ಈ ವರ್ಷದಲ್ಲಿ ಯಾವ ಪಾಠಗಳ ಮೇಲೆ ನೀವು ಪರೀಕ್ಷೆಯನ್ನು ಬರಿಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಪಾಠಗಳಲ್ಲಿ ಮುಖ್ಯವಾಗಿ 11 ಪಾಠಗಳಿದೆ. ನಿಮಗೆ ಈಗಾಗಲೇ ತಿಳಿದಿರುವಂತೆ ಕಾಶ್ಮೀರಿ ಸೇಬ್, ಗಿಲ್ಲು, ಮೇರಾ ಬಚ್ಪನ್, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, दुनिया में पहला मकान, रोबोट,
ಮಹಿಳಾ ಕಿ ಸಾಹಸ್ ಗಾಥಾ, ಕರ್ನಾಟಕ ಸಂಪದ, ಬಾಲಶಕ್ತಿ. ಈ ರೀತಿ 11 ಪಾಠಗಳು ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ಇರ್ತದೆ. ಅದೇ ರೀತಿ ಪೂರಕ ವಾಚನದಲ್ಲೂ ಸಹ 3 ಪಾಠಗಳಿದೆ. ನಿಮಗೀಗಾಗಲೇ ತಿಳಿದಿರುವಂತೆ ಶನಿ ಸಬ್ಸೆ ಸುಂದರ ಗ್ರಹ, ಸತ್ಯ ಕಿ ಮಹಿಮಾ, ನಾಗರಿಕೆ ಕರ್ತವ್ಯ, ಈ 3 ಪಾಠಗಳು ಸಹ ಸೇರಿ ನಮಗೆ 13 ಪಾಠಗಳು ನಿಮಗೆ ಕಲಿಕೆಗೆ ಇರ್ತದೆ. ಅದೇ ರೀತಿ 11 ಪಾಠಗಳಾದಾಗ 3 ಪೂರಕ ವಾಚನಗಳು, ಒಟ್ಟು 14 ಪಾಠಗಳು ಕಲಿಕೆಗೆ ಇರ್ತದೆ. ಪದ್ಯದ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಮಾತೃಭೂಮಿ, ಅಭಿನವ್ ಮನುಷ್ಯ, ತುಳಸಿ ಕೆ ದೋಹೆ, ಸಮಯ್ ಕಿ ಪಹಚಾನ್, ಸೂರ್ಶ್ಯಾಮ್, ಕೊನೆಯ ಪದ್ಯ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಹೀಗೆ 6 ಪದ್ಯಗಳು ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಕಲೀಲಿಕ್ಕಿರ್ತದೆ. ಈ ಪಾಠಗಳು ಮತ್ತು ಪದ್ಯಗಳ ಮೇಲೆ ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಅದೇ ರೀತಿ ವ್ಯಾಕರಣಾಂಶಗಳು 8 ವ್ಯಾಕರಣಾಂಶಗಳ ಬಗ್ಗೆ ಪರೀಕ್ಷೆ ಆಗ್ತದೆ. ಅನುವಾದ, ಅಪಠಿತ್ ಗದ್ಯಾಂಶ, ನಿಬಂಧ ರಚನಾ ಮತ್ತು ಪತ್ರಲೇಖನ, ಇಷ್ಟು ಅಂಶಗಳನ್ನು ಒಳಗೊಂಡಂತಹ ಪರೀಕ್ಷಾ ತಯಾರಿಯನ್ನು ಈ ವರ್ಷ ನೀವು ಮಾಡಬೇಕಾಗ್ತದೆ. ಹಾಗಾದರೆ ಈಗ ಒಂದು ಒಟ್ಟು ಈ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರ್ತದೆ? ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನಾವು ನೋಡೋದಾದರೆ, ಮೊದಲಿಗೆ 8 ಅಂಕಗಳದ್ದು ಸಾಧಾರಣವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಅದಾದ ನಂತರ 4 ಮಾರ್ಕಿನದ್ದು ನಮಗೆ ಅನುರೂಪತಾ ಅಂತ ಹೇಳಿ ಆ ಬಗೆಯ ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಅದಾದ ನಂತರ ಏಕ ವಾಕ್ಯ ಮೇ ಉತ್ತರ ಲಿಖಿ ಎನ್ನುವಂಥದ್ದು, ಅದಾದಮೇಲೆ 2-3 ವಾಕ್ಯ ಮೇ ಉತ್ತರ ಲಿಖಿ ಅಂತ, ಆಮೇಲೆ 3-4 ವಾಕ್ಯ ಮೇ ಉತ್ತರ ಲಿಖಿ. ಆನಂತರ ಒಂದು ಪ್ರಶ್ನೆ ಬರ್ತದೆ, ಅದು 4-5 ವಾಕ್ಯೊಮ್ಮೆ. ಆ ಪ್ರಶ್ನೆಯಲ್ಲಿ ಕೇವಲ ಒಂದು ಪ್ರಶ್ನೆ, ಅಂದರೆ ವಿಕಲ್ಪಗಳಿರುತ್ತೆ, 2 ಪ್ರಶ್ನೆ ಕೇಳಿರ್ತಾರೆ, ಯಾವುದಾದರೂ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ಬರಿಬೇಕು. ಹಾಗೆ ಆನಂತರ ಒಂದು ಪದ್ಯವನ್ನು, ಕಂಠಪಾಠಕ್ಕಿರುವಂತಹ ಒಂದು ಪದ್ಯವನ್ನು ಕೇಳ್ತಾರೆ. ಆಮೇಲೆ ಗದ್ಯಾಂಶವನ್ನು ಓದಿಕೊಂಡು ಅದಕ್ಕೆ ಪ್ರಶ್ನೋತ್ತರ ಬರೆಯುವಂಥದ್ದು ಒಂದು ವಿಧ ಇದೆ. ಹಾಗೆ ನಿಬಂಧ ಅಂದರೆ ಪ್ರಬಂಧವನ್ನು ಬರೀಲಿಕ್ಕೆ, ಹಾಗೆ ಚುಟ್ಟಿ ಪತ್ರ. ಈ ಪ್ಯಾಟರ್ನಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಪ್ರಶ್ನೆ ಪತ್ರಿಕೆ ಎನ್ನುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಇದಕ್ಕೆ ಪೂರಕವಾಗಿ ಪ್ರಿಪರೇಟರಿ ಪರೀಕ್ಷೆಗಳು ನಡೀತವೆ. ಅದೇ ಥರ ಅದು ಏನು ಅವರ ಈ SSLC ಪರೀಕ್ಷೆಯಲ್ಲಿ ಕೊನೆಯ ಹಂತದ ಆ ಪರೀಕ್ಷೆಯಲ್ಲಿ ಕೂಡ ಇರ್ತದ ಹೇಗೆ? ಅಂದರೆ ಸಾಮಾನ್ಯವಾಗಿ ಅದೇ ಹೋಲಿಕೆಯನ್ನು ಇರ್ತದ? ಹೌದು, ಈ ವರ್ಷ ಆ ವಿಚಾರದಲ್ಲಿ 100ಕ್ಕೆ 100 ನಾವು ಆತ್ಮಸ್ಥೈರ್ಯದಿಂದ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಮಂಡಳಿಯಿಂದಲೂ ಕೂಡ ನಮಗೆ ಅದರ ಬಗ್ಗೆ ಮಾಹಿತಿಗಳು ಲಭ್ಯವಿರುವ ಕಾರಣ ಪ್ರಿಪ್ರೇಟರಿಯಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಇರೋದಿಲ್ಲ. ಹೇಗೆ ಮಂಡಳಿಯಿಂದ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬರುತ್ತೋ ಅದೇ ರೀತಿಯಲ್ಲಿ ಪ್ರಿಪ್ರೇಟರಿಯ ಪರೀಕ್ಷೆಗಳು, ಅಂದರೆ ಈಗ ನಮ್ಮಲ್ಲಿ 3 ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದೆ. ಆ 3 ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಕೂಡ ಅದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಈ ವರ್ಷ ಪ್ರಪ್ರಥಮ ಬಾರಿಗೆ ಮಂಡಳಿಯಿಂದ ನಮಗೆ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಮಕ್ಕಳ ಗಮನಕ್ಕಿರಲಿ. KSEB ವೆಬ್ಸೈಟಿಗೆ ಹೋದಾಗ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ. ಆ ಸ್ಟೂಡೆಂಟ್ ಕಾರ್ನರನ್ನು ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಮಂಡಳಿಯೇ 4 ಮಾಡೆಲ್ ಪೇಪರ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಇದೆ. ಅದ್ರ ಜೊತೆಗೆ ಈ ವರ್ಷದ ಬ್ಲೂ ಪ್ರಿಂಟ್ ಅಂದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರುತ್ತೆ, ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಆಯ್ಕೆ ಮಾಡ್ತಾರೆ, ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ, ಇವೆಲ್ಲದರ ಚಿತ್ರಣ ಸಂಪೂರ್ಣ ಮಕ್ಕಳಿಗೆ ಸಿಗ್ತಾ ಇದೆ. ಸೊ ಈ ಒಂದು ಬ್ಲೂ ಪ್ರಿಂಟನ್ನು ಆಧರಿಸಿಯೇ ಕಲಿತಾಗ ಖಂಡಿತ ಯಾವುದೇ ಗೊಂದಲ ಎನ್ನುವಂಥದ್ದು ಆಗೋದಿಲ್ಲ. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ವರ್ಷ ಮಕ್ಕಳಿಗೆ ಹೈ ಸ್ಕೋರ್ ಮಾಡುವಂಥ ಮಕ್ಕಳಿದ್ದಾರಲ್ಲ, ಅವರಲ್ಲಿ ಒಂದು ಗೊಂದಲ ಇರುತ್ತೆ. ನಾನು 100ಕ್ಕೆ 100 ತೆಗಿಬೇಕು ಅಂತಾದರೆ ಯಾವ ಥರ ಬರೀಬೇಕು, ಆ ಪ್ರಶ್ನೆಗೆ ಉತ್ತರ ಎಷ್ಟು ಬರೀಬೇಕು, ಆ ಬರವಣಿಗೆ ಹೇಗಿರಬೇಕು ಅನ್ನುವಂಥದ್ದು. ಆ ಒಂದು ವಿಚಾರದಲ್ಲೂ ಕೂಡ ಮಂಡಳಿ ಬಹಳ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಈ ವರ್ಷ 100ಕ್ಕೆ 100 ತೆಗೆದಂತಹ ಮಕ್ಕಳ ಉತ್ತರ ಪತ್ರಿಕೆಯನ್ನು ಕೂಡ ಅಲ್ಲಿ ಹಾಕಿದ್ದಾರೆ.
ಓ, ಆಗ ಮಕ್ಕಳೇನು ಮಾಡ್ಬೋದು, ಹೈ ಸ್ಕೋರ್ ಮಾಡುವ ಮಕ್ಕಳು ಒಮ್ಮೆ ನೋಡಿಕೊಳ್ಬೋದು ಯಾವ ರೀತಿ ನಾನು ಅದನ್ನು ಬರಿಬೇಕು, ಹಾಗಾದರೆ 100ಕ್ಕೆ 100 ತೆಗೆದಂಥ ಒಂದು ಪೇಪರ್ ಹೇಗಿರುತ್ತೆ. ಯಾಕೆಂದರೆ ಅದೊಂದು ಬಹಳ ಒಂದು ಒಳ್ಳೆಯ ಒಂದು ಲಭ್ಯತೆ ನಮಗೆ ಅಲ್ವಾ. ಸೊ ಹಾಗಾಗಿ ಮಕ್ಕಳ ಅದನ್ನು ಕೂಡ ನಿಮಗೆ ನೋಡಲಿಕ್ಕೆ ಅವಕಾಶ ಇದೆ. ಹಾಗೆ 4 ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಜೊತೆಗೆ ನಾವೀಗಾಗಲೇ ಶಿಕ್ಷಕರೆಲ್ಲ ಅದನ್ನು ಗಮನಿಸಿದ್ದೇವೆ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಪ್ರಶ್ನೆಗಳು ಬ್ಲೂ ಪ್ರಿಂಟಿಗೆಲ್ಲಿ ಹೇಗಿದೆಯೋ, ಅಂದರೆ ಯಾವ ಯಾವ ಪಾಠಕ್ಕೆ ಎಷ್ಟೆಷ್ಟು ವೆಯ್ಟೇಜ್ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿದೆ, ಯಾವುದೇ ವ್ಯತ್ಯಾಸ ಅದರಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಬಹಳ ಆತ್ಮಸ್ಥೈರ್ಯದಿಂದ ಹೇಳ್ಬೋದು, ಈ ವರ್ಷ ನಾವು ಬ್ಲೂ ಪ್ರಿಂಟನ್ನು ಅನುಸರಿಸಿಕೊಂಡು ಆ ರೀತಿಯಲ್ಲಿ ತಯಾರಿಯನ್ನು ನಡೆಸಬಹುದು ಅಂತ ಹೇಳಿಕೊಂಡು. ಇದು ಬಹಳ ಉಪಕಾರ ಆಗಿರುವಂಥದ್ದು ನಮ್ಮಲ್ಲಿ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದ ಮಕ್ಕಳಿಗೋಸ್ಕರ. ಹಾಗಾಗಿ ಈ ಬ್ಲೂ ಪ್ರಿಂಟ್ ಎನ್ನುವಂಥದ್ದು ಬಹಳ ಉಪಕಾರಿಯಾಗಿದೆ. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ, ಬ್ಲೂ ಪ್ರಿಂಟು, ಜೊತೆಗೆ ಆನ್ಸರ್ ಪೇಪರ್, ಅಂದರೆ ಹೈ ಸ್ಕೋರ್ ಮಾಡಿದಂಥ ಮಕ್ಕಳದ್ದೊಂದು ಆನ್ಸರ್ ಪೇಪರ್ಗಳು, ಹೀಗೆ ಎಲ್ಲವೂ ಕೂಡ ಆ ಸ್ಟೂಡೆಂಟ್ ಕಾರ್ನರಲ್ಲಿ ಸಿಗುವ ಕಾರಣ ಮಕ್ಕಳು ಅದಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ಇಲ್ಲ. ಮಕ್ಕಳೇ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಜೊತೆಗೆ ಎಲ್ಲ ಶಿಕ್ಷಕರು ಈಗಾಗಲೇ ಮಕ್ಕಳಿಗೆ ಅದನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಕೆಲವು ಮಕ್ಕಳು ಬೇಕಿದ್ರೆ ಅದನ್ನು ನೇರವಾಗಿ ನೋಡಿಕೊಂಡು ಅದನ್ನು ಆ ಒಂದು ಪರೀಕ್ಷೆ ತಯಾರಿಗೆ ಬಳಸ್ಕೊಳ್ಬೋದು. ಹೌದು. ಈಗ ಮತ್ತೊಮ್ಮೆ ನಮ್ಮ ಫೋನ್ ನಂಬರನ್ನು ಹೇಳಿಬಿಡುವ ಮಕ್ಕಳಿಗೆ. 2211 999 22222611 22236111 ನಮ್ಮ STD ಸಂಖ್ಯೆ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಈಗ ಸರ್, ಈಗ ಸಾಮಾನ್ಯವಾಗಿ ಈ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಲ್ಯಾಂಗ್ವೇಜ್ ಅನ್ನುವಂತಹ ಕಾರಣಕ್ಕೆ ಸ್ವಲ್ಪ ಕಡೆಗಣಿಸ್ತಾರೆ. ಅಂದರೆ ಕೋರ್ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಒತ್ತು ನೀಡ್ತಾರೆ, ಲ್ಯಾಂಗ್ವೇಜನ್ನು ಬದಿಗೆ ಇಡುವಂತಹ ವಿದ್ಯಾರ್ಥಿಗಳಿದ್ದಾರೆ, ಕೊನೆ ಕ್ಷಣದಲ್ಲಿ ಓದುವ ಅಂಥೇಳಿ. ಇದು ಎಷ್ಟು ಸರಿ ಅಂತ ಹೇಳ್ತೀರಿ? ಇಲ್ಲಿ ಎಲ್ಲ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲೇಬೇಕಾಗ್ತದೆ. ಯಾಕಂದರೆ ಭಾಷೆಯ ಕಲಿಕೆ ಉಳಿದಂತಹ ವಿಷಯ ಕಲಿಕೆಗೆ ಪೂರಕ ಆಗ್ತದೆ. ಹೌದು, ಖಂಡಿತ. ಸಾಮಾನ್ಯವಾಗಿ ಮಕ್ಕಳು ಕೋರ್ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಭಾಷಾ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಉಳಿತಾರೆ. ಸಾಮಾನ್ಯವಾಗಿ ಈಗ ಶಾಲೆಗಳಲ್ಲಿ ನಾವು ಗಮನಿಸಿದಾಗೆ ಬರೆಯುವಂತಹ ಕ್ರಮ ಕಮ್ಮಿಯಾಗಿದೆ. ಮಕ್ಕಳು ಆದಷ್ಟು ಬರವಣಿಗೆಯಿಂದ ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದು ಮಕ್ಕಳು ಮಾಡಬಾರ್ದು. ಈಗ ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಕಲಿತ ನಂತರ ಆ ಪ್ರಶ್ನೆಯನ್ನು ಒಮ್ಮೆ ಬರೆದು ಕಲಿತಾಗ ಸ್ಪಷ್ಟತೆ ಸಿಗ್ತದೆ ಮತ್ತು ಹೆಚ್ಚು ಅಂಕ ಗಳಿಸಲಿಕ್ಕೆ ಇದು ಪೂರಕವಾದಂಥ ವಿಷಯ ಆಗಿದೆ. ಮಕ್ಕಳು ಈಗ ಕಲಿತಂಥ ವಿಷಯವನ್ನು ಒಮ್ಮೆ ಬರೀಬೇಕು, ನೋಡಿ ಮತ್ತು ಒಮ್ಮೆ ನೋಡಿ ಬರೆಯಲಿ, ಮತ್ತು ನೋಡದೆ ಒಮ್ಮೆ ಬರೆದ್ರೆ ಅವರಿಗೆ ಆ ಒಂದು ಲ್ಯಾಂಗ್ವೇಜಲ್ಲಿ ಹಿಡಿತ ಬರ್ತದೆ ಮತ್ತು ಸ್ಪಷ್ಟವಾಗಿ ಬರೀಲಿಕ್ಕಾಗ್ತದೆ. ಮುಂದೆ ವಾರ್ಷಿಕ ಪರೀಕ್ಷೆಯಲ್ಲಿ ಅದನ್ನು ಬರೆದಾಗ ಹೆಚ್ಚಿನ ಅಂಕ ಗಳಿಸಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಎಲ್ಲ ವಿಷಯಗಳಿಗೆ, ಅಂದರೆ 6 ವಿಷಯಗಳಿಗೂ ಸಮಾನ ಯೋಜನೆಯನ್ನು ಹಾಕ್ಕೊಂಡು ಸಮಯವನ್ನು ನಿಗದಿ ಮಾಡಿಕೊಂಡು ಕಲಿಯುವಂಥದ್ದು ಉತ್ತಮ. ಈಗ ಎಲ್ಲ ಶಾಲೆಗಳಲ್ಲಿ ಸಿಲೆಬಸ್ ಮುಗ್ದಿರ್ಬೋದು, ಮುಕ್ತಾಯದ ಹಂತದಲ್ಲಿರ್ಬೋದು. ಈ ಹಂತದಲ್ಲಿ ತಯಾರಿ ಹೇಗೆ ಆರಂಭ ಆಗಬೇಕು ಅಂತ ಹೇಳ್ತೀರಿ ನೀವು? ಸಿಲೆಬಸ್ಗಳು ಮುಗಿದ ನಂತರ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಪುನರಾವರ್ತನೆಗೆ ಇಳಿತೇವೆ. ಪುನರಾವರ್ತನೆಯನ್ನು ಮಾಡುವ ಹಂತದಲ್ಲಿ ಮಕ್ಕಳು ಅತ್ಯಂತ ಮುಖ್ಯವಾಗಿ, ಅಂದರೆ ತಮಗೆ ಯಾವ ವಿಚಾರ, ಯಾವ ಪಾಠಗಳು ಬಹಳ ಕಷ್ಟ ಇದೆ, ಆ ಪಾಠಗಳನ್ನು ಮೊದಲು ಅದನ್ನು ಪುನರಾವರ್ತನೆಗೆ ತಗೊಳ್ಬೇಕು. ಯಾಕೆಂದರೆ ಆರಂಭದ ಪಾಠಗಳಿರ್ಬೋದು, ಅದನ್ನು 1-2-3 ಸರ್ತಿ ರೂಪಣಾತ್ಮಕ ಪರೀಕ್ಷೆಗಳಿಗೆ, ಮಧ್ಯವಾರ್ಷಿಕ ಪರೀಕ್ಷೆಗಳಿಗೆ ಕಲ್ತಿರ್ತಾರೆ. ಆದರೆ ಕೊನೆಯ ಪಾಠಗಳು ಇನ್ನೂ ಅದಕ್ಕೆ ಅಷ್ಟು ಪುನರಾವರ್ತನೆ ಸಿಕ್ಕಿರೋದಿಲ್ಲ. ಹಾಗಾಗಿ ಪುನರಾವರ್ತನೆಯ ಒಂದು ಹಂತಕ್ಕೆ ಬಂದಾಗ ಮಕ್ಕಳು ಆದಷ್ಟು ಕೊನೆಯಿಂದ, ಅಂದರೆ ಕಷ್ಟ ಪಾಠಗಳು ಅಥವಾ ಇತ್ತೀಚೆಗೆ ಮುಗಿದಂತಹ ಪಾಠಗಳನ್ನೇ ಮೊದಲು ಪುನರಾವರ್ತನೆಗೆ ತೆಗೆದುಕೊಂಡಾಗ ಬಹಳ ಅದು ಎಫೆಕ್ಟಿವ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ವರ್ಷ ಮಕ್ಕಳೇ ನೀವು ಗಮನಿಸಬೇಕಾದದ್ದು, ನಮಗೆ LBA ಅಂತ ಬಂದಿದೆ, ಅಂದರೆ ಲೆಸನ್ ಬೇಸ್ಡ್ ಅನಾಲಿಸಿಸ್ ಅಂತ. ಪ್ರತಿಯೊಂದು ಪಾಠದ ಪ್ರಮುಖ ಪ್ರಶ್ನೆಗಳನ್ನು ಲೀಸ್ಟ್ ಮಾಡಿ ಮಂಡಳಿಯೇ ನಮಗೆ ಕಳಿಸಿಕೊಟ್ಟಿದೆ. ಮೊದಲಾದರೆ ಹೇಗಿತ್ತು, ಪಾಠ ಮಾಡಿ ಆದ ನಂತರ ಕೊನೆಯಲ್ಲೇನು ಪ್ರಶ್ನೆ ಉತ್ತರಗಳಿದೆ ಅದನ್ನು ಮಕ್ಕಳು ಕಲಿತಾ ಇದ್ರು. ಆದರೆ ಇತ್ತೀಚೆಗೆ
ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪಾಠದ ನಡುವಿನಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಪರಿಪಾಠ ಶುರುವಾಯಿತು. ಓಹೋ. ಆಗ ಏನಾಯಿತು, ಈ ಮಕ್ಕಳು ಲ್ಯಾಂಗ್ವೇಜ್, ಅದರಲ್ಲೂ ಹಿಂದಿಯನ್ನು ಪಾಠ ಓದೋದು ಬಹಳ ಕಡಿಮೆ. ಹೌದು. ಪರಿಣಾಮವಾಗಿ ಔಟ್ ಸ್ಕೋರ್ ಮಾಡುವ ಮಕ್ಕಳಲ್ಲಿ ಕೆಲವೊಮ್ಮೆ ಸಮಸ್ಯೆಗಳಾಗಲಿಕ್ಕೆ ಶುರುವಾಯಿತು. ಪಾಠವನ್ನು ಓದಲಿಕ್ಕೆ ಕಷ್ಟ ಆಗುವಂಥ ಮಕ್ಕಳು ಅವರಿಗೆ ಸುಲಭ ಆಗಬೇಕು, ಪ್ಲಸ್ ಪಾಠದಲ್ಲಿ ಏನಿದೆ ಅನ್ನೋದು ಸಂಪೂರ್ಣ ಒಂದು ಚಿತ್ರಣ ಸಿಗುವ ಹಿನ್ನೆಲೆಯಲ್ಲಿ ಹೌದು ಈ ಒಂದು LBA ಅಂದರೆ ಕ್ವಶನ್ಸ್ಗಳು, ಪ್ರತಿ ಪಾಠದ ಮಧ್ಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದರಲ್ಲಿ ಗ್ರಾಮರ್ ಇರ್ಬೋದು, ಒಂದು ಏಕವಾಕ್ಯಮಯ ಉತ್ತರಲಿಕೆ ಇರ್ಬೋದು, 2-3-4 ಎಲ್ಲವನ್ನು ಲಿಸ್ಟ್ ಮಾಡಿ ಈ ಸರ್ತಿ ನಮಗೆ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ಚೆನ್ನಾಗಿ ಕಲಿತ್ರೆ ಖಂಡಿತವಾಗಿಯೂ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಏಕೆಂದರೆ ಆ ಪಾಠದಲ್ಲಿ ಯಾವ ಅಂಶವನ್ನು ಬಿಟ್ಟಿಲ್ಲ, ಎಲ್ಲ ಪ್ರಶ್ನೆಗಳನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡು ಒಂದು ಮಕ್ಕಳಿಗೆ ಅಭ್ಯಾಸಕ್ಕೆ ಏನು ಬೇಕು ಆ ತಯಾರಿಕೆಗೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಅದರಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ LBA ಅದರ ಜೊತೆಗೆ ಮಕ್ಕಳ ತಪ್ಪದೇ ಹೈಸ್ಕೋರ್ ಮಾಡುವ ಮಕ್ಕಳಿಗೆ ನಿಮಗೊಂದು ಕಿವಿ ಮಾತು, ಟೆಕ್ಸ್ಟ್ ಬುಕ್ಕನ್ನು ನೀವು ಓದಲೇಬೇಕು. ಹೌದು. ಯಾಕೆಂದರೆ LBA ಓದಿದ ನಂತರ ನಿಮಗೆ ಏನಾಗುತ್ತೆ, ಆ ಪುಸ್ತಕ ಓದಿದಾಗ ನಾನು ಈ ಪ್ರಶ್ನೆಗೆ ಉತ್ತರ ಕಲ್ತಿದ್ದೇನೆ, ಇದು ಬಂದಿತ್ತು, ಆ ರೀತಿ ಒಂದು ಮನಸ್ಸಿಗೆ ಆವಾಗ ಇಡೀ ಪಾಠದ ಚಿತ್ರಣ ನಿಮಗೆ ಸಿಗ್ತದೆ. ಹೌದು. ಅಲ್ಲಿ ಎಲ್ಲಿ ಏನೇ ಕೇಳಿದರೂ ಕೂಡ ನೀವು ಬರೀತೀರಿ. ಆ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು LBA ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕೂಡ ಕಲೀರಿ ಮಕ್ಕಳ. ಅದರ ಜೊತೆಗೆ ಪಾಠ ಪುಸ್ತಕದಲ್ಲಿರುವಂಥ ಪಾಠಗಳನ್ನು ಒಮ್ಮೆ ಆದರೂ ಓದಿದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಆತ್ಮವಿಶ್ವಾಸದಲ್ಲಿ ಪರೀಕ್ಷೆಯನ್ನು ಎದುರಿಸಬಹುದು. ಹೌದು. ಈಗ ನಾವು ಮುಖ್ಯ ಘಟ್ಟಕ್ಕೆ ಹೋಗುವ. ಈಗ ಅಂಕಗಳ ಆಧಾರದ ಮೇಲೆ ಯಾವ ಪಾಠಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು, ಅದರ ಮೇಲೆ ಒಂದು ಅನಾಲಿಸಿಸ್ ಮಾಡಿ ಸರ್. ಹೌದು, ಮಕ್ಕಳು ಸಾಮಾನ್ಯವಾಗಿ ಕಲಿಕೆಯಲ್ಲಿ ಒಂದು ನಿಯಮವನ್ನು ಅನುಸರಿಸ್ತಾರೆ. ಪ್ರಾರಂಭದ ಪಾಠಗಳನ್ನೇ ಓದ್ತಾ ಇರುವಂಥದ್ದು. ಉದಾಹರಣೆಗೆ ಅಲ್ಲಿಯೇ ಇರ್ತಾರೆ. ಈಗ FA 1 ಇರುವಂಥ ಪಾಠಗಳನ್ನೇ ಈಗ ಈ ಅವಧಿಯಲ್ಲಿ ಓದಲಿಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಮನೆಯಲ್ಲಿ ಓದುವಾಗಲೂ ಅದೇ ಪಾಠಗಳನ್ನು ಓದುವಂಥದ್ದು. ಮೊದಲಿನ 5-6 ಪಾಠಗಳು ಸಾಮಾನ್ಯವಾಗಿ ಅವರು ಕಲಿತಲೇ ಇರ್ತಾರೆ, ಪ್ರತಿದಿನ ನೋಡ್ತಾರೆ. ಕೊನೆಯ ಪಾಠಗಳ ಬಗ್ಗೆ ಅವರು ಗಮನವನ್ನೇ ಹರಿಸುವುದಿಲ್ಲ. ಹೌದು. ಕಲಿಕೆಯಲ್ಲಿ ಸ್ವತಃ ಕಲಿಕೆ, ಸ್ವಯಂ ಕಲಿಕೆ ಇರುವಂಥ ಮಕ್ಕಳು ಸಾಮಾನ್ಯವಾಗಿ ಕಲಿತಾ ಹೋಗ್ತಾರೆ. ಈಗ ಗಮನಿಸಬೇಕಾದಂಥ ಮಕ್ಕಳು ಅಂದರೆ ಇಬ್ಬರೂ ಸಹ ಹೈಸ್ಕೋರ್ ಮಾಡುವಂಥದ್ದು ಮತ್ತು ಪರೀಕ್ಷೆಯಲ್ಲಿ ನಾನು ಪಾಸಾಗೋದು ಕಷ್ಟ ಅನ್ನುವ ಮಕ್ಕಳು ಸಹ ಗಮನಿಸಬೇಕಾದಂಥದ್ದು. ಮೊದಲು ನಾನು ಪಾಸಾಗಲಿಕ್ಕೆ ಏನು ಕಲಿಬೇಕು, ಯಾವ ಪಾಠಗಳನ್ನು ನಾನು ಅಭ್ಯಾಸ ಮಾಡಿದರೆ ಸುಲಭದಲ್ಲಿ ಪಾಸಾಗ್ಬೋದು, ಅದನ್ನು ಮೊದಲು ಅವರು ಕಂಡುಕೊಳ್ಬೇಕು. ಶಿಕ್ಷಕರು ಈಗಾಗಲೇ ಮಾಹಿತಿಯನ್ನು ನೀಡಿರ್ತಾರೆ, ಶಿಕ್ಷಕರು ಕೊಟ್ಟಂತಹ ಸೂಚನೆಯನ್ನು ಅನುಸರಿಸಿದರೆ ಸಾಕಾಗ್ತದೆ. ಹೌದು. ಅದೇ ರೀತಿ ಹೈಸ್ಕೋರ್ ಮಾಡುವಂಥ ಮಕ್ಕಳು ಸಾಮಾನ್ಯವಾಗಿ ಈಗ ಓದ್ತಾ ಇರುವಂತಹ ಕ್ರಮ ಮೊದಲನೇ ಪಾಠದಿಂದ ಕೊನೆಯ ಪಾಠದವರೆಗೂ ಒಮ್ಮೆ ಓದುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಒಂದು 3 ಬಾರಿ ಆದರೂ ಸಹ ರಿವಿಷನ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನೊಂದು 10 ದಿನ ಪೂರ್ವ ಸಿದ್ಧತಾ ಪರೀಕ್ಷೆಗಿದೆ, ವಾರ್ಷಿಕ ಪರೀಕ್ಷೆಗೆ 80 ದಿನ ಇದೆ. ಹೌದು. ಈಗ ಯೋಜನೆಯನ್ನು ಹಾಕ್ಕೊಂಡು ಕಲಿತಲ್ಲಿ ಅವರು ಸುಲಭದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸುಲಭ ಆಗ್ತದೆ. ಮೊದಲ ಪಾಠದಿಂದ ಕೊನೆಯ ಪಾಠದವರೆಗೂ ಒಮ್ಮೆ ಕಲಿಕೆಯನ್ನು ಮಾಡಬೇಕು. ಮತ್ತೊಮ್ಮೆ ಮೊದಲ ಪಾಠದಿಂದ ಕೊನೆಯ ಪಾಠದವರೆಗೂ ಸಹ ಹೋಗಬೇಕು. ಕಲಿಯುವಾಗ ಉದಾಹರಣೆಗೆ ಮಾತೃಭೂಮಿ ಅಂತ ಒಂದು ಪದ್ಯ ಇದೆ, ಮೊದಲ ಪದ್ಯ. ಮಕ್ಕಳು ಈಗಾಗಲೇ ಆ ಪದ್ಯದ ಪ್ರಶ್ನೆ ಉತ್ತರವನ್ನೆಲ್ಲ ಸುಲಭದಲ್ಲಿ ಕಲ್ತಿದ್ದಾರೆ. ಮತ್ತೆ ಅದನ್ನೇ ಕಲಿಯುವಂಥದ್ದಲ್ಲ. ಮುಂದಿನ ಪಾಠಕ್ಕೆ ಹೋಗಿ ಮುಂದಿನ ಪದ್ಯದಲ್ಲೋ ಪಾಠದಲ್ಲಿರುವಂಥ ಪ್ರಶ್ನೆ ಯಾವುದು ಕಲ್ತಿಲ್ಲ ಅದನ್ನು ಕಲಿತಾ ಹೋಗಬೇಕು. ಹೀಗೆ 2 ಬಾರಿ ಆದರೂ ಸಹ ಒಮ್ಮೆ ಈ ಪೂರ್ವ ಸಿದ್ಧತಾ ಪರೀಕ್ಷೆಯ ಮೊದಲು ಮುಗಿಸಿದರೆ ಉತ್ತಮ. ಮತ್ತು ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನಿದೆ ಅಂದರೆ ಕೆಲವು ಪ್ರಶ್ನೆಗಳು, ಈಗ ತುಳಸಿಕೆ ದೋಹೆ ಖಂಡಿತ ಬರ್ತದೆ ಅನ್ನೋದಿದೆ. ಅದರ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದಾಗ ಅದರಲ್ಲಿರುವಂಥ 5 ದೋಹೆಗಳಲ್ಲಿ ಒಂದು ದೋಹೆ ಗ್ಯಾರಂಟಿ ಬರ್ತದೆ ಅಂತ ಕನ್ಫರ್ಮ್ ಇದೆ. ಅಂಥದನ್ನು ಸಹ ಕೆಲವು ಮಕ್ಕಳು ಏನು ಮಾಡ್ತಾರೆ, ಉದಾಸೀನ ಮಾಡುವಂಥದ್ದು ಮಾಡ್ತಾರೆ. ಅಲ್ಲಿ ಆಯ್ಕೆಗಳಿರ್ತಾವಲ್ಲ, ತುಳಸಿ ದೋಹೆಗಳಲ್ಲಿ 5 ಇರ್ತದೆ, ಆಯ್ಕೆಗಳಿರುವುದಿಲ್ಲ. ಆಯ್ಕೆಗಳು ಪೂರಕ ವಾಚನದಲ್ಲಿ ಮಾತ್ರ ಒಂದು ಆಯ್ಕೆ ಇರ್ತದೆ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಆಯ್ಕೆಗಳು ಇರ್ತದೆ. ನಾವು ಗಮನಿಸೋದಾದರೆ, ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋದಾದರೆ, ಈಗ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು ಹೇಳಿ? ನನ್ನ ಹೆಸರು ಈಶ್ವರ್ ಅಂತ, ಚದ್ರಿ ಸ್ಕೂಲ್ ಮಲ್ಲಿಕಟ್ಟಿ, ಮಂಗಳೂರು. ಇನ್ನೊಂದು ಸಲ ಹೇಳ್ಬೋದಾ? ನನ್ನ ಹೆಸರು ಈಶ್ವರ್ ಅಂತ ಮೇಡಮ್. ಸರಿ ಸರಿ, ಮಾತನಾಡಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ.
ನನಗೊಂದು ಡೌಟ್ ಇತ್ತು ಮೇಡಮ್ ವ್ಯಾಪಾರ ವಿಷಯದಲ್ಲಿ. ವ್ಯಾಕರಣದಲ್ಲಿ ಅದರಲ್ಲಿ ಕರ್ಮಧಾರ ಸಮಾಸ ಮತ್ತು ತತ್ಪುರುಷ ಸಮಾಸವನ್ನು ಹೇಗೆ ಬಂದರೆ ಯಾವ ಥರ ಸುಲಭವಾಗಿ ಗುರುತಿಸ್ಬೋದು ಅಂತ. ಓಕೆ, ಹೆಸರೇನಪ್ಪ ನಿನ್ನದು? ಈಶ್ವರ್. ಈಶ್ವರ್, ನೋಡಿ, ಸಮಾಸಕ್ಕೆ ಪರೀಕ್ಷೆಯಲ್ಲಿ ಬರುವಂಥದ್ದು ನಿಗದಿಪಡಿಸಿದ ಅಂಕ 1. ಹಾಗಾಗಿ ನಿನಗೀಗ ಆ ಸಮಾಸವನ್ನು ಗುರುತಿಸೋದು ಹೇಗೆ ಅನ್ನೋದಕ್ಕೆ ಒಂದು ಸರಳ ಮೆಥಡನ್ನು ನಾನು ನಿಮಗೆ ಹೇಳಿಕೊಡ್ತೇನೆ, ಆಗ್ಬೋದಲ್ಲ? ನೋಡಪ್ಪ, ಮೊದಲಿಗೆ ಒಂದು ಪದವನ್ನು ಅವರು ಕೊಡ್ತಾರಲ್ಲ, ಇದು ಯಾವ ಸಮಾಸ ಅಂತ ಗುರುತಿಸಬೇಕು ಅಂತ ನೀನೇನು ಮಾಡಬೇಕು ಅಂದರೆ, ಮೊದಲಿಗೆ ಅದು ದ್ವಿಗು ಸಮಾಸನ ಅಂತ ನೋಡು. ಕೊಟ್ಟ ಶಬ್ದ ಉಂಟಲ್ಲ, ದ್ವಿಗುವನ್ನು ಹೇಗೆ ಗುರುತಿಸ್ತೀಯಾ? ಅಲ್ಲಿ 2 ಶಬ್ದಗಳಿರ್ತವೆ, ಮಧ್ಯದಲ್ಲೊಂದು ಯೋಜಕ ಚಿಹ್ನೆ, ಅಂದರೆ ಡ್ಯಾಶ್ ಅಂತ ಹೇಳಿ ನಾವೇನು ಕರಿತೇವೆ, ಆ ಚಿಹ್ನೆ ಇದ್ದಾಗ ಅದು ಯಾವ ಸಮಾಸ ಅಂತ ಅನಿಸ್ಕೊಳ್ಳುತ್ತೆ? ದ್ವಂದ್ವ ಸಮಾಸ, ಸರಿಯಾ? ಅದಾದ ನಂತರ ಅಕಸ್ಮಾತ್ ಅಲ್ಲಿ ಯೋಜಕ ಚಿಹ್ನೆ ಇಲ್ಲ ಅಂದರೆ ನೀನು ಕನ್ಫರ್ಮ್ ಮಾಡ್ಕೊಳ್ಬೋದು ಅದು ದ್ವಂದ್ವ ಸಮಾಸ ಅಲ್ಲ ಅಂತ. ಆನಂತರ ನೆಕ್ಸ್ಟು ನೋಡಪ್ಪ, ನೀನು ಅದು ದ್ವಿಗು ಸಮಾಸನ ಅಂತ. ದ್ವಿಗು ಸಮಾಸವನ್ನು ಹೇಗೆ ನೀವು ಗುರುತಿಸ್ತೀರಿ? ನೋಡಿ, ದ್ವಿಗು ಸಮಾಸದಲ್ಲಿ ಆರಂಭದಲ್ಲಿ ಏ, ದ್ವಿ, ತ್ರಿ, ಚೌ, ಪಂ, ಚ, ಸತ್, ಅಟ್, ನವ, ದಶ, ಸರಿನಾ? ಈ ರೀತಿ ಸಂಖ್ಯಾವಾಚಕ ಶಬ್ದಗಳು ಆರಂಭದಲ್ಲಿ ಇದ್ದರೆ ಆಗ ಅದು ಏನಂತ ಅನ್ನಿಸ್ಕೊಳ್ಳುತ್ತೆ? ದ್ವಿಗು ಅಂತ ಅನ್ನಿಸ್ಕೊಳ್ಳುತ್ತೆ. ಓಕೆ, ಈಗ ದ್ವಂದ್ವವೂ ಅಲ್ಲ, ಯಾಕೆಂದರೆ ಮಧ್ಯದಲ್ಲಿ ಯೋಜಕ ಚಿಹ್ನೆ ಇಲ್ಲ, ಸಂಖ್ಯಾವಾಚಕ ಶಬ್ದ ಇಲ್ಲ, ಹಾಗಾಗಿ ಅದು ದ್ವಿಗು ಅಲ್ಲ. ನೆಕ್ಸ್ಟ್ ನಾವು 3ನೇದಕ್ಕೆ ಹೋಗೋಣ, ಅವ್ಯಯೀಭಾವ ಸಮಾಸ. ಈ ಅವ್ಯಯೀಭಾವ ಸಮಾಸವನ್ನು ಹೇಗೆ ಗುರುತಿಸ್ತೇವೆ? ಆರಂಭದಲ್ಲಿ ಆ, ಬೇ, ಭರ್, ಯಥ, ಅನ ಈ ಅಕ್ಷರಗಳು ಇದ್ದಾಗ ಮಾತ್ರ ಅದು ಯಾವುದು ಅಂತ ಅನ್ನಿಸ್ಕೊಳ್ಳುತ್ತೆ? ಅವ್ಯಯೀಭಾವ ಸಮಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ನಿನಗೆ ಕೊಟ್ಟಿರುವಂಥ ಶಬ್ದದಲ್ಲಿ ದ್ವಿಗುವೂ ಇಲ್ಲ, ದ್ವಂದ್ವವೂ ಇಲ್ಲ, ಅವ್ಯಯೀಭಾವವೂ ಇಲ್ಲ. ನೆಕ್ಸ್ಟ್ ನಾವು ಹೋಗೋಣ ಬಹುರ್ವಿಹಿ ಸಮಾಸದ ಕಡೆಗೆ. ಬಹುರ್ವಿಹಿ ಸಮಾಸದಲ್ಲಿ ಸಾಧಾರಣವಾಗಿ ಪುರಾಣಗಳಲ್ಲಿ ಇಟ್ಟ ಹೆಸರುಗಳು, ಈಗ ಉದಾಹರಣೆಗೆ ವಿಷ್ಣುವಿಗೆ ಏನಂತ ಕರಿತೇವೆ? ಚಕ್ರಪಾಣಿ ಅಂತ ಕರಿತೇವೆ ಅಲ್ವಾ? ಹಾಗೆ ಈಶ್ವರನಿಗೆ ತ್ರಿನೇತ್ರ ಅಲ್ವಪ್ಪ? ಸೊ ಹೀಗೆ ದೇವತೆಗಳದ್ದು ಅಥವಾ ಇಟ್ಟ ಹೆಸರುಗಳಾಗಿದ್ದಾಗ ಅದು ಯಾವುದು ಅಂತ ಅನ್ನಿಸ್ಕೊಳ್ಳುತ್ತೆ? ಬಹುರ್ವಿಹಿ ಸಮಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು 4 ಅಲ್ಲದಿದ್ದಾಗ ನೀನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಗೊತ್ತಾ? ಕರ್ಮಧಾರೆಯ ಸಮಾಸಕ್ಕೆ ಹೋಗಬೇಕು. ಕರ್ಮಧಾರೆಯ ಸಮಾಸದಲ್ಲಿ ಹೇಗೆ ಅಂದರೆ, ಆ ಸಮಾಸದ 2 ಪದಗಳಿರ್ತಾವಲ್ಲ, ಅಲ್ಲಿ 2ನೇ ಪದಕ್ಕೆ ನೀನು ಎಂತಹ ಅಂದರೆ ಕೇಸ ಅನ್ನುವ ಪ್ರಶ್ನೆ ಹಾಕಬೇಕು. ಆ 2ನೇ ಪ್ರಶ್ನೆಗೆ ಉತ್ತರ ನಿಂಗೆ ಎಲ್ಲಿ ಸಿಗಬೇಕು ಗೊತ್ತಾ? ಮೊದಲನೇ ಪದದಲ್ಲಿ. ಈ ಉದಾಹರಣೆಗೆ ನೋಡಿ, ನೀಲಕಮಲ್ ಅಂತಿದೆ, ಅರ್ಥ ಆಗ್ತಿದೆ ಅಲ್ಲ? ಸೊ ನೀಲಕಮಲ್ ಅಂತಂದರೆ ಕಮಲಿನ ಮೇಲೆ, ನೀಲಕಮಲಲ್ಲಿ ಕಮಲ್ನ ಮೇಲೆ ನೀನೇನು ಮಾಡಬೇಕು? ಪ್ರಶ್ನೆ ಹಾಕಬೇಕು. ಆಗ ನಿನಗೆ ಸರಿಯಾದ ಉತ್ತರ ಅಲ್ಲಿ ಸಿಗ್ತದಾ ನೋಡಿ. ಹೇಗೆ? ಕೇಸಾ ಕಮಲ್, ಸರಿನಾ? ಅಂದರೆ ಕನ್ನಡದಲ್ಲಿ ನಾವು ತಗೊಳ್ಳೋದಾದರೆ ಎಂತಹ ಕಮಲ, ಆಗ ನಿನಗೆ ಅದಕ್ಕೆ ಉತ್ತರ ಏನು ಸಿಗುತ್ತೆ? ನೀಲ ಕಮಲ್. ಹಾಗಾದರೆ ಉತ್ತರ ಸರಿ ಸಿಗ್ತಾ ಇದೆ ಅಲ್ಲ? ಆಗ ಅದು ಯಾವ ಸಮಾಸ ಅಂತ ಅನ್ನಿಸ್ಕೊಳ್ಳುತ್ತೆ? ಕರ್ಮಧಾರಯ. ಒಂದು ವೇಳೆ ಕೊಟ್ಟ ಶಬ್ದಗಳೆಲ್ಲವೂ ಕೂಡ ದ್ವಿಗು ಅಲ್ಲ, ಅಂದರೆ ಸಂಖ್ಯಾವಾಚಕ ಇಲ್ಲ, ಯೋಜಕ ಚಿಹ್ನೆ ಇಲ್ಲ, ಹಾಗಾಗಿ ದ್ವಂದ್ವವೂ ಅಲ್ಲ, ಪುರಾಣದಲ್ಲಿ ಇಟ್ಟ ಹೆಸರಲ್ಲ, ಹಾಗಾಗಿ ಬಹುರ್ವಿಹಿಯೂ ಅಲ್ಲ. ಅರ್ಥ ಆಗ್ತಿದೆ ಅಲ್ಲ? ಸೊ ಹೀಗೆ ಆ, ಬೇ, ಭರ್, ಯಥ, ಅನ ಈ ಅಕ್ಷರಗಳು ಆರಂಭದಲ್ಲಿಲ್ಲ, ಹಾಗಾಗಿ ಇದು ಅವ್ಯಯೀಭಾವ ಸಮಾಸವೂ ಅಲ್ಲ. ಆನಂತರ 2ನೇ ಶಬ್ದದ ಮೇಲೆ ಎಂತಹ ಅನ್ನುವ ಪ್ರಶ್ನೆಗೆ ನಿನಗೆ ಉತ್ತರ ಸಿಗಲಿಲ್ಲ ಅಂತಾದರೆ ನೀನು ಯಾವುದನ್ನು ಚೂಸ್ ಮಾಡಬೇಕಾಗುತ್ತಪ್ಪ? ತತ್ಪುರುಷಕ್ಕೆ ಬರಬೇಕು. ಅರ್ಥ ಆಯ್ತಲ್ಲ? ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಈ ಸಮಾಸವನ್ನು ಹೇಗೆ ಗುರುತಿಸ್ತೀರಿ, ನಿಯಮ ಏನು ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಒಂದು ಶಬ್ದವನ್ನು ಕೊಡ್ತಾರೆ, ಕೊಟ್ಟಾಗ ಅದು ಯಾವ ಸಮಾಸ ಅಂತ ನೀವು ಗುರುತಿಸಬೇಕಾಗತ್ತೆ. ಸೊ ಗುರುತಿಸಲಿಕ್ಕೆ ಇರುವಂಥ ನಿಗದಿಪಡಿಸಿದ ಅಂಕ 1 ಆದ ಕಾರಣ ನೀವು ಈ ಮೆಥಡಿನ ಮೂಲಕ ಹೋದಾಗ ಸುಲಭವಾಗಿ ಸಮಾಸವನ್ನು ಗುರುತಿಸಲಿಕ್ಕೆ ಆಗುತ್ತೆ. ಈಗ ಉದಾಹರಣೆಗೆ ರಾಜ್ಯಸಭಾ ಅಂತಿದೆ, ಸರಿನಾ? ಇಲ್ಲಿ ರಾಜ್ಯಸಭಾ ಅನ್ಬೇಕಾದ್ರೆ ನೀನು ಕರ್ಮಧಾರೆಯವ, ಯಾಕಂದರೆ ದ್ವಿಗು ಅಲ್ಲ, ದ್ವಂದ್ವ ಅಲ್ಲ, ಅವ್ಯಯೀಭಾವ ಅಲ್ಲ,
ಬಹುರ್ವಿಹಿ ಅಲ್ಲ ಅಲ್ವಾ. ಸೊ ನಮಗೀಗ ಉಂಟಾಗುವಂಥ ಪ್ರಶ್ನೆ, ಇದು ಕರ್ಮಧಾರಯವ ಅಥವಾ ತತ್ಪುರುಷವ ಅಂತ. ಸೊ ಆ ಸಂದರ್ಭದಲ್ಲಿ ನೀನು ಎರಡನೇ ಶಬ್ದದ ಮೇಲೆ ಕೇಸ ಅಥವಾ ಎಂತಹ ಅಂತ ಪ್ರಶ್ನೆ ಹಾಕು. ಕೇಸ ಸಭಾ ಅನ್ಬೇಕಾದ್ರೆ ರಾಜ್ಯಸಭಾ ಎನ್ನುವಂಥದ್ದು ಉತ್ತರ ಸಮರ್ಪಕ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನು ಯಾವ ಸಮಾಸಕ್ಕೆ ಇಡ್ತೇವೆ? ತತ್ಪುರುಷ ಸಮಾಸಕ್ಕೆ. ಅರ್ಥ ಆಯ್ತಪ್ಪ? ಓಕೆ, ಥ್ಯಾಂಕ್ ಯು. ಓಕೆ, ನಾವು ಮಾತಾಡ್ತಾ ಕರ್ಮಧಾರಯ ಸಮಾಸ ಮತ್ತು ಬಹುರ್ವಿ ಸಮಾಸದಲ್ಲಿ ಮಕ್ಕಳಿಗೆ ಸ್ವಲ್ಪ ಇದೆ. ಯಾಕಂದರೆ ಆ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಮಕ್ಕಳೊಂದು ಗಮನಿಸಬೇಕು. ಪಠ್ಯಪುಸ್ತಕದಲ್ಲಿ ಮತ್ತು LBಯಲ್ಲಿ ಕೊಟ್ಟಿರುವಂಥ ಉತ್ತರಗಳ ಆಧಾರದ ಮೇಲೆ ನೀವು ಪ್ರಶ್ನೆಗೆ ಉತ್ತರವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಲ್ಲಿ ಕೊಟ್ಟಿರುವಂಥ ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಅದಕ್ಕೆ ಅಂಕಗಳು ಸಿಗ್ತದೆ. ಆ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ಹೌದು. ಈಗ ನಾವಾಗ ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ಪಾಠಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳಿ ಸರ್, ಮುಂದುವರಿಸಿ. ಈ ವರ್ಷದ ಬ್ಲೂ ಪ್ರಿಂಟನ್ನು ಒಂದು ವಿಶೇಷತೆ ಇದೆ. ಏನಂದರೆ ಮಂಡಳಿಯು ಸಹ ಸ್ಪಷ್ಟಪಡಿಸಿದೆ, ನಾವು ಈ ಬ್ಲೂ ಪ್ರಿಂಟ್ ಪ್ರಕಾರವೇ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೇವೆ ಮತ್ತು LBA ಇಲ್ಲಿರುವಂತಹ ಪ್ರಶ್ನೆಗಳು ಆಧಾರಿತವಾಗಿರ್ತದೆ ಅಂತ. ಮಕ್ಕಳು ಈಗ ಕಲಿಯುವಂಥ ಸಂದರ್ಭದಲ್ಲಿ ಎಲ್ಲ ಪಾಠಗಳಿಗೂ ಪ್ರಾಶಸ್ತ್ಯ ಕೊಡಲೇಬೇಕಾಗ್ತದೆ. ಹೌದು. ಆದರೆ ಈ ಸರಿ ಏನು ಮಾಡಿದ್ದಾರೆ ಅಂದರೆ, ನಿರ್ದಿಷ್ಟವಾಗಿ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಪಾಠ ಕಾಶ್ಮೀರಿ ಸೇಬು. ಆ ಪಾಠದ ವೆಯ್ಟೇಜ್ ಅಂದರೆ ಆ ಪಾಠಕ್ಕೆ ಎಷ್ಟು ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ 3 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ಬೋದು. ಅವರು ಈ ಬಾರಿ ಕೊಡುವಂಥ ಸಂದರ್ಭದಲ್ಲೇ ನಿರ್ದಿಷ್ಟಪಡಿಸಿದ್ದಾರೆ, 1 ಮಾರ್ಕಿನ 1 ಪ್ರಶ್ನೆ, 2 ಮಾರ್ಕಿನ 1 ಪ್ರಶ್ನೆ ಅಂತ ನಿರ್ದಿಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಮಂಡಳಿ ಹಾಗೆ ಕೊಟ್ಟಿರೋದ್ರಿಂದ ಪ್ರತಿ ಪಾಠದಲ್ಲೂ ಸಹ ಒಂದು ನಿರ್ದಿಷ್ಟ ಮಾರ್ಕ್ಗಳುಂಟು. ಮತ್ತು ಯಾವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಯಾವ ಭಾಗದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದು ಸಹ ನಿರ್ದಿಷ್ಟತೆ ಉಂಟು. ಹಾಗಾಗಿ ಮಕ್ಕಳು ಕಲಿಯುವಂಥ ಸಂದರ್ಭದಲ್ಲಿ ಆ ಬ್ಲೂ ಪ್ರಿಂಟನ್ನು ಒಮ್ಮೆ ನೋಡಿಕೊಂಡು, ಶಿಕ್ಷಕರ ಮೂಲಕ ತಿಳಿದುಕೊಂಡು ಯಾವ ಪಾಠಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ಬೋದು ಅನ್ನೋದು ನಿರ್ದಿಷ್ಟವಾಗಿ ಮಕ್ಕಳಿಗೆ ಗೊತ್ತಾಗ್ತದೆ. ಅದಕ್ಕೂ ಮುಂದೆ ಹೋದರೆ ನಾವು ಮಕ್ಕಳಿಗೆ ಸ್ವಲ್ಪ ಕೆಲವು ಪಾಠಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕಲಿಯುವಾಗ ಕಷ್ಟ ಆಗ್ಬೋದು. ಆ ಪಾಠದಲ್ಲಿ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಉದಾಹರಣೆಗೆ ತಗೊಳ್ಳೋದಾದರೆ, ಗಿಲ್ಲು ಪಾಠದಲ್ಲಿ 3 ಮಾರ್ಕಿಗೆ ಒಂದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಕ್ಕಳ ಪ್ರಶ್ನೆ ಇರ್ತದೆ, ಸರ್ ಎಲ್ಲ ಪಾಠದ ಎಲ್ಲ ಪ್ರಶ್ನೆಯನ್ನು ಕಲಿಬೇಕಾ ಅಂತ. ಯಾಕಂದರೆ 3 ಮಾರ್ಕಿನದ್ದು ಏನು ಪ್ರಶ್ನೆಗಳುಂಟು ಅಷ್ಟು ಕಲಿತ್ರೆ ಸಾಕಲ್ಲ, ಇನ್ನು ಉಳಿದದ್ದು ಯಾವುದು ಕಲಿಬಾರ್ದು. ಅಂದರೆ ಈ ಕ್ರಮ ಹೇಗೆ ಅಂದರೆ, ಬ್ಲೂ ಪ್ರಿಂಟಿನದ್ದು ಪ್ರಶ್ನೆ ಉತ್ತರ, ಉದಾಹರಣೆಗೆ ಈಗ 4 ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ. ಹೌದು. ಅದರಲ್ಲಿ ಕರ್ನಾಟಕ ಸಂಪದದಲ್ಲಿ ಪ್ರಶ್ನೆ ಕೇಳಿದ್ದಾರೆ, LBA ಪ್ರಕಾರವೇ ಕೇಳಿದ್ದಾರೆ. ಅಂದರೆ ಈಗಾಗಲೇ ಒಂದು ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಉತ್ತರವೂ ಇದೆ. ಅಲ್ಲಿ ಏನು ಬದಲಾವಣೆ ಮುಂದಕ್ಕೆ ಆಗಲಿಕ್ಕಿಲ್ಲ ಹಾಗಾದರೆ? ಇಲ್ಲ, ಈ ಬಾರಿ ನಿರ್ದಿಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ಮಂಡಳಿಯವರು. ಈಗ ಏನು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೇವೋ ಮತ್ತು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೇವೋ ಅದೇ ಮಾದರಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ತಯಾರಿ ಮಾಡಬೇಕು ಮಾಡಿ ಅನ್ನೋದ ನಿರ್ದಿಷ್ಟತೆಯನ್ನು ನಮಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಮಕ್ಕಳು ತೆಗೆದುಕೊಂಡು ಅದನ್ನು ಪ್ರಿಂಟೌಟ್ ಅಥವಾ ಬರೆದುಕೊಂಡು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಸರ್, ಈಗ ಒಂದು ಕರೆ ಇದೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಹೇಳಿ? ಕರಿಷ್ಮಾ, ಸರ್ಕಾರಿ ಪ್ರೌಢಶಾಲೆ ಆಲಿಟಿ. ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ನೀವು. ನಿಬಂಧ ಯಾವ ವಿಷಯವಾಗಿ ಬರ್ತದೆ ಮೇಡಮ್ ಎಕ್ಸಾಮಿಗೆ? ವಿದ್ಯಾರ್ಥಿಗಳ ನಿಬಂಧ ಸಾಮಾನ್ಯವಾಗಿ ಅಭಿವ್ಯಕ್ತಿಗೆ ಇರುವಂಥದ್ದು, ಅಂದರೆ ನೀವು ಸ್ವಂತ ಬರೆಯುವಂಥದ್ದು, ಸ್ವಂತ ವಾಕ್ಯಗಳಲ್ಲಿ ಬರೆಯುವಂಥದ್ದು. ಆದರೆ ಒಂದು ಗಮನವನ್ನು ನೀವು ಕೊಡ್ಬೋದು. ಸಾಮಾನ್ಯವಾಗಿ ಗಮನಿಸಿರುವ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಿ, ಅಲ್ಲಿ ಸಾಮಾನ್ಯವಾಗಿ ಪಠ್ಯಕ್ಕೆ ಅಂದರೆ ಪುಸ್ತಕ ಪಾಠಗಳು, ಪದ್ಯಗಳು ಮತ್ತು ಪೂರಕ ವಾಚನಗಳಿಗೆ ಸಂಬಂಧಿಸಿದಂತೆ ಒಂದು ನಿಬಂಧ ಪ್ರತಿ ವರ್ಷ ಬರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹೌದಲ್ಲ? ಪ್ರಶ್ನೆ ಪತ್ರಿಕೆ ನೋಡಿದ್ದೀರಲ್ಲ? ಅದರಲ್ಲಿ ಇಂಟರ್ನೆಟ್ ಇರ್ಬೋದು, ಅಥವಾ ಸಮಯಕ್ಕೆ ಪೇಚಾನ್ಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ನಾಗರಿಕೆ ಕರ್ತವ್ಯ, ಈ ಪಾಠಗಳಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ರಿಲೇಟ್ ಆದಂಥ ಒಂದು ನಿಬಂಧ ಬಂದಿರುವಂಥದ್ದನ್ನು ಗಮನಿಸ್ತೀರಿ. ಹಾಗಾಗಿ ಒಂದು ನಿಬಂಧ ಪಾಠಕ್ಕೆ ಪೂರಕವಾಗಿ ಇರ್ತದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೋದು. ಅದಕ್ಕೆ ಮೊದಲೇ ತಯಾರಿ ಮಾಡಿಕೊಳ್ಳೋದು ಒಳ್ಳೆಯದು. ಕರ್ನಾಟಕ ಸಂಪದವು ಸಹ ನಿಬಂಧದಲ್ಲಿ ಬರ್ಬೋದು. ಥ್ಯಾಂಕ್ ಯು ಸರ್.
ಓಕೆ, ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಸಿಮ್ರಾನ್. ಎಲ್ಲಿಂದ? ಸರ್ಕಾರಿ ಪ್ರೌಢಶಾಲೆ ಗೌತಮದಲ್ಲಿಂದ ಮಾತಾಡ್ತಿದ್ದೇನೆ. ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ನೀವೀಗ. ನಾನಿಲ್ಲ, ಸ್ವಲ್ಪ ಬರೀತೀನಿ, ಆದ್ರೆ ಅಕ್ಷರ ತಪ್ಪಾಗ್ತದೆ. ಅದನ್ನು ಅದ್ರಲ್ಲಿ ನೀವು ಪೂರ್ತಿ ಮಾರ್ಕ್ ತೆಗಿತೀರಾ ಇಲ್ಲ ಸ್ವಲ್ಪ ಮಾರ್ಕ್ ತೆಗಿತೀರಾ? ಬಹಳ ಉತ್ತಮವಾದ ಪ್ರಶ್ನೆ ಸಿಮ್ರಾನ್. ನೀನು ಇಲ್ಲಿಯ ತನಕ ಹಿಂದಿಯಲ್ಲಿ ಎಷ್ಟು ಸ್ಕೋರ್ ಮಾಡ್ತಾ ಬಂದಿದೆಯಮ್ಮ? ಪಾಸ್ ಆಗ್ತಾ ಇದೆಯಾ ಹಿಂದಿಯಲ್ಲಿ? ಪಾಸ್ ಆಗ್ತಾ ಇದೆಯಾ? ಓಕೆ. ನಿನಗೆ ಸಾಧಾರಣ ಒಂದು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋ ಅಂದಾಜು ಏನಾದರೂ ಉಂಟಾ ಹಿಂದಿಯಲ್ಲಿ? 60 ಮೇಲೆ. ಓಕೆ, ಸೊ ಓಕೆ, ವೆರಿ ಗುಡ್. ಹಾಗಾದರೆ ನೀನೀಗ ಒಂದು ಕೆಲಸ ಮಾಡಬೇಕಪ್ಪ. ಏನಪ್ಪ ಅಂದರೆ, ನಮ್ಮ ಹಿಂದಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಿರ್ದಿಷ್ಟಪಡಿಸಿದ್ದಾರೆ. ಅಂದರೆ ಇಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ಕೊಂಡು, ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ನೋಡಿ, ಪ್ರಶ್ನೆ ಸಂಖ್ಯೆ 38 ಅದು ಪತ್ರಲೇಖನ ಆಗಿರುತ್ತೆ. ಯಾವ್ದು ಅಂದರೆ ಪತ್ರಲೇಖನ ಅಂತಂದರೆ ಚುಟ್ಟಿ ಪತ್ರ ಅಥವಾ ಪಿತಾಜಿಕೋ ಅಥವಾ ಮಾತಾಜಿಕೋ ಲಿಖನೆವಾಲ ಪತ್ರ, ಆ ಟೈಪಲ್ಲಿ ಇರ್ತದೆ. ಓಕೆನಾ? ಸೊ ಅದು ಖಂಡಿತ ಬಂದೇ ಬರುವಂತಹ ಪ್ರಶ್ನೆ, ಆಯಿತಾ? ಅದಕ್ಕೆ ಎಷ್ಟು ಮಾರ್ಕ್ ಇರ್ತದೆ? 5 ಮಾರ್ಕ್ ಇರ್ತದೆ. ಇದು ನಿನಗೆ ಪ್ರಶ್ನೆ ಪತ್ರಿಕೆ ನೋಡಿದ ಮೇಲೆ ಗೊತ್ತಾಗೋದಲ್ಲ, ಈಗಲೇ ನಿನಗೆ ಗೊತ್ತಿದೆ ಆ ಲೆಟರ್ ರೈಟಿಂಗ್ ಬಂದೇ ಬರುತ್ತೆ ಅಂತ. ಸೊ ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ಇವತ್ತಿಂದಲೇ ಪ್ರತಿ ದಿವಸ ಚುಟ್ಟಿ ಪತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಅದರಲ್ಲಿ ಏನು ತಪ್ಪಾಗ್ತಾ ಇದೆ ಅಕ್ಷರಗಳು, ಅದನ್ನು ರೌಂಡ್ ಮಾಡಿಕೊಂಡು ಅದನ್ನು ನಾಳೆ ಅದು ಕರೆಕ್ಷನ್ ಮಾಡಿಕೊಂಡು ಪುನಃ ಬರೀಲಿಕ್ಕೆ ಸ್ಟಾರ್ಟ್ ಮಾಡು. ಈಗಾಗಲೇ ಸರ್ ಹೇಳಿದಾಗೆ 80 ದಿನಗಳು ನಿನಗೀಗಾಗಲೇ ಅಭ್ಯಾಸಕ್ಕೆ ಇನ್ನೂ ಬಾಕಿ ಇದೆ. ಅರ್ಥ ಆಗುತ್ತಲ್ಲ? ಸೊ ಹಾಗಾಗಿ ನೀನು ಪ್ರತಿದಿನ ಬರಿತಾ ಹೋದರೆ ಚುಟ್ಟಿ ಪತ್ರದಲ್ಲಿ ಯಾವ ಕಾರಣಕ್ಕೂ ನಿನಗೆ 5 ಮಾರ್ಕ್ ಮಿಸ್ ಆಗೋದೇ ಇಲ್ಲ. ಹಾಗೆ ಪದ್ಯಕ್ಕೆ ಬರೋದಾದರೆ 35ನೇ ಪ್ರಶ್ನೆ ಅಸಫಲತಾ ಪದ್ಯದಾಗಿರುತ್ತೆ. ಸೊ ನಿಮಗೆ ಕಂಠಪಾಠಕ್ಕೆ ಅಂತ ಕೊಡುವಂಥ ಪದ್ಯ ಅದುವೇ ಅಸಫಲತಾ. ಬ್ಲೂ ಪ್ರಿಂಟಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಅಸಫಲತಾ ಪದ್ಯವನ್ನು ನೀನು ಪ್ರತಿದಿನ ಬರೆದು ಅದರಲ್ಲಿ ಏನು ತಪ್ಪಾಗ್ತಿದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ತಾ ಹೋಗು. ಆಗ ನಿನಗೆ ಏನಾಗುತ್ತಮ್ಮ, ಅದರಲ್ಲೂ ಕೂಡ 4 ಮಾರ್ಕ್ ಸಿಗ್ತದೆ. ಇದು ನಿನಗೆ ಎಲ್ಲೂ ಮಾರ್ಕ್ ಕಳ್ಕೊಳ್ಳದ ಹಾಗೆ ನಿನಗೆ ಪ್ರಾಕ್ಟೀಸ್ ಮಾಡಲಿಕ್ಕಿರುವಂಥ ಒಂದು ದಾರಿ. ಹಾಗೆ ನೀನು 36ನೇ ಪ್ರಶ್ನೆಗೆ ಬಂದರೆ ಅಲ್ಲಿ ಅಪಠಿತ ಗದ್ಯ ಅಂತಿದೆ. ಅಪಠಿತ ಗದ್ಯ ಅಂದರೆ ಬಹುಶಃ ನೀನು ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡಿರ್ಬೋದು. ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅದರ ಕೆಳಗೆ 4 ಪ್ರಶ್ನೆಗಳಿರುತ್ತೆ. ಸೊ ಪ್ಯಾಸೇಜನ್ನು ಓದಿಕೊಂಡು ಉತ್ತರ ಬರೀಲಿಕ್ಕೆ, ಅಲ್ಲಿ ನಿನಗೇನು ಬರೀಲಿಕ್ಕಿಲ್ಲ, ಪ್ಯಾಸೇಜ್ ಓದೋದು, ಅದರದ್ದೇ ಆನ್ಸರ್ ಬರೆಯೋದು. ಸೊ ಅದಕ್ಕೂ ಕೂಡ ಎಷ್ಟಿರ್ತದೆ? 4 ಮಾರ್ಕು. ಸರಿನಾ? ಆ ಪ್ಯಾಸೇಜನ್ನು 1-2 ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡು ಡೈಲಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡು. ಅಲ್ಲಿ ಪುನಃ ನಿನಗೆ ಪೂರ್ಣ 4 ಅಂಕಗಳು ದೊರೆಯುತ್ತೆ. ಸರಿನಾ? ಅದಾದ ಮೇಲೆ ದೋಹೆ ಭಾವಾರ್ಥ, ಅದು ಪ್ರಶ್ನೆ ಸಂಖ್ಯೆ 32ರಲ್ಲಿ ಇರುತ್ತೆ. 32ರಲ್ಲಿ ಭಾವಾರ್ಥವನ್ನು ಕೇಳ್ತಾರೆ. ನಿನಗೆ ಗೊತ್ತಿರಬೇಕಲ್ಲ, ತುಳಸಿಯ ಭಾವಾರ್ಥವನ್ನೇ ಸಾಧಾರಣವಾಗಿ ಪರೀಕ್ಷೆಗೆ ಕೇಳೋದು. ಅದರಲ್ಲೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ಮುಖಿಯಾ ಮುಗ್ಸೋ ಚಾಹಿಯೆ, ದಯಾ ಧರ್ಮ ಕಾ ಮೂಲ್ ಅಥವಾ ರಾಮನಾಮಣಿ, ಇದೇ 3 ಬಹಳ ಬಾರಿ ರಿಪೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ನೀ ಆ 3 ಭಾವಾರ್ಥವನ್ನು ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಏನಾದರೂ ಅಕ್ಷರಗಳು ತಪ್ಪಾಗ್ತಿದ್ರೆ ನೀನೇ ಕೂತ್ಕೊಂಡು ಕರೆಕ್ಷನ್ ಮಾಡಿದ್ರೂ ಆಗ್ಬೋದು, ಇಲ್ಲ ಪ್ರತಿದಿನ ಬರ್ಕೊಂಡೋಗಿ ಶಿಕ್ಷಕರಿಗೆ ತೋರಿಸಿ ಅವರ ಮೂಲಕ ನೀನು ಕರೆಕ್ಷನ್ ಮಾಡಿಸ್ಕೊಂಡ್ರೂ ಆಗ್ಬೋದು. ಆಗ ನಿನಗೆ 32ನೇ ಪ್ರಶ್ನೆಯಲ್ಲಿ ನಿಗದಿಪಡಿಸಿದ 3 ಅಂಕಗಳು ಡೆಫಿನೆಟ್ ಆಗಿ ಸಿಗುತ್ತೆ. ಸರಿನಾ? ಅದಾದ ಮೇಲೆ ಪ್ರಶ್ನೆ ಸಂಖ್ಯೆ 34. ಆ 34ರಲ್ಲಿ ಈ ವರ್ಷ 4-5 ವಾಕ್ಯ ಮೇ ಉತ್ತರ ಲಿಖೆ ಆ ಪ್ರಶ್ನೆ ಅದು. ಅದರಲ್ಲಿ ಬಸಂತ್ ಕಿ ಸಚ್ಚಾಯಿ ಅದೇ ಪಾಠದ ಪ್ರಶ್ನೆ ಕೇಳುವಂಥದ್ದು. ಮೊದಲೆಲ್ಲಾದರೆ ಕರ್ನಾಟಕ ಸಂಪದ, ಗಿಲ್ಲು, ಇಂಟರ್ನೆಟ್ ಈ ರೀತಿಯ ವಿಕಲ್ಪಗಳಿತ್ತು. ಆದರೆ ಈ ವರ್ಷ ಅಂತಹ ಗೊಂದಲ ಇಲ್ಲ. 34ನೇ ಪ್ರಶ್ನೆ ಯಾವುದಾಗಿರುತ್ತೆ? ಬಸಂತ್ ಕಿ ಸಚ್ಚಾಯಿ ಪಾಠದ್ದೇ ಆಗಿರುತ್ತೆ.
ಹಾಗಾಗಿ ಆ ಪಾಠದಲ್ಲಿ ನಿನಗೆ ಲಾಂಗ್ ಕ್ವಶನ್ ಅಂತಿರೋದು ಎರಡೇ, ಒಂದು ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಅಥವಾ ರಾಜಕಿಶೋರ್ ಕಿ ಮಾನವೀಯತಾ. ಸೊ ಇದೆರಡರಲ್ಲಿ ಯಾವುದಾದ್ರು ಒಂದಕ್ಕೆ ನೀನು ಆನ್ಸರ್ ಮಾಡಬೇಕು. ನಿನಗೆ ಯಾವ ಪ್ರಶ್ನೆಗೆ ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಿದೆ ಆ ಆನ್ಸರನ್ನು ಡೈಲಿ ಬರೆದು ಪ್ರಾಕ್ಟೀಸ್ ಮಾಡುವಾಗ ನಿನಗೆ ಇಂತಹ, ಅಂದರೆ ನಾನೀಗ ಪತ್ರಲೇಖನ ಇರ್ಬೋದು, ಪದ್ಯ ಇರ್ಬೋದು, ಅಪಠಿತ ಗದ್ಯ, ದೋಹೆ, ಬಸಂತ್ ಕಿ ಸಚ್ಚಾಯಿ, ಇದರಲ್ಲೆಲ್ಲ ಫುಲ್ ಸ್ಕೋರ್ ಆಗುತ್ತಲ್ಲಮ್ಮ, ಹೌದಲ್ಲ? ಸೊ ಈ ರೀತಿ ಸ್ಕೋರ್ ಮಾಡ್ತಾ ಬರ್ತಾ ಬರ್ತಾ ನಿನಗೆ ನೆಕ್ಸ್ಟ್ ಉಳಿದದ್ದೆಲ್ಲ ಇದೇ ರೀತಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಗ ನಿನಗೆ ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನನಗೆ ಹಿಂದಿಯಲ್ಲಿ ತಪ್ಪಿಲ್ಲದೆ ಬರೀಲಿಕ್ಕೆ ಬರ್ತಾ ಇದೆ ಅನ್ನುವಂಥ ನಂಬಿಕೆ ಬಂದಾಗ ಮುಂದಿನ ಪ್ರಶ್ನೆಗಳನ್ನು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಸರಿ, ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ಯಾರು ಹೇಳಿ? ನನ್ನ ಹೆಸರು ಕಾವ್ಯ ಅಂತ, ಎಲ್ಲಿಂದ? ಶಾಲೆ ಮಲ್ಪಟ್ಟೆ. ಕೇಳಿ ನಿಮ್ಮ ಪ್ರಶ್ನೆ. ಸಂಧಿಯನ್ನು ಸುಲಭವಾಗಿ ಹೇಗೆ ಗುರುತಿಸಬಹುದು? ಎಸ್, ಹೇಗೆ ನಾನಾಗ ಸಮಾಸದ ಬಗ್ಗೆ ಹೇಳಿದೆ ಅಲ್ಲ ಮಕ್ಕಳ, ಅದೇ ರೀತಿ ನೀವು ಸಂಧಿಯನ್ನು ಕೂಡ ತಗೊಳ್ಳಿ, ಆಗ್ಬೋದಾ? ನಮಗೆ ಬಹಳ ಮುಖ್ಯವಾಗಿ ಸಂಧಿಯಲ್ಲಿ ಗುರುತಿಸಲ್ಪಡುವಂಥ ಸಂಧಿಗಳು ಅಂದರೆ ಸವರ್ಣದೀರ್ಘ ಸಂಧಿ, ಗುಣಸಂಧಿ, ಎಣ್ಸಂಧಿ, ವೃದ್ಧಿ ಸಂಧಿ, ಮತ್ತೊಂದು ಅಯಾದಿ ಸಂಧಿ, ಸರಿಯಲ್ಲ? ಸಾಧಾರಣ ನಾವೀಗ ಎಂಡಿಂದ ಹೋಗೋಣ. ಒಂದು ಶಬ್ದ ಕೊಟ್ಟಿದ್ದಾರೆ, ನೀನೀಗ ಅದನ್ನು ಯಾವ ಸಂಧಿ ಅಂತ ಗುರುತಿಸಬೇಕಾಗಿದೆ ಅಲ್ಲ? ಸೊ ಆರಂಭದಲ್ಲಿ ನಾವು ಅಯಾದಿ ಸಂಧಿಗೆ ಹೋಗೋಣ. ಕೊಟ್ಟ ಶಬ್ದ ಅಕಸ್ಮಾತಾಗಿ ಅಯಾದಿ ಸಂಧಿಯ ಒಂದು ರೀತಿಯಲ್ಲಿ ಬರ್ತದೆ. ಅಂದರೆ ಅಯಾದಿ ಸಂಧಿ ಅಂತಂದರೆ ಸಾಧಾರಣವಾಗಿ ಬಳಸಲ್ಪಡುವ ಶಬ್ದಗಳು ನಯನ, ನಾಯಕ, ಪವನ, ಪಾವಕ, ಈ ರೀತಿ ಬಹಳ ಸರಳ ಶಬ್ದಗಳದು. ಅಂತಹ ಶಬ್ದ ಏನಾದರೂ ಕೊಟ್ಟಿದ್ದರೆ ಆಗ ನೀನು ಯಾವುದನ್ನು ಗುರುತಿಸಬೇಕು? ಅದು ಅಯಾದಿ ಸಂಧಿ ಅಂತ. ಅಕಸ್ಮಾತ್ ಆ ಶಬ್ದ ಅಲ್ಲ ಅಂತಾದರೆ ನೆಕ್ಸ್ಟ್ ನೀನು ನೋಡಬೇಕು ಅದು ವೃದ್ಧಿ ಸಂಧಿಯ ಅಂತ. ಸೊ ವೃದ್ಧಿ ಸಂಧಿಯನ್ನು ಹೇಗೆ ನಾವು ಗುರುತಿಸ್ತೇವೆ ಅಂದರೆ ಸಾಧಾರಣವಾಗಿ ಮಧ್ಯದಲ್ಲಿ ಎರಡು ಕೊಂಬುಗಳು, ಅರ್ಥ ಆಗುತ್ತಲ್ಲ? ಉದಾಹರಣೆಗೆ ಮಗ ಏಕೈಕ ಅಂತಿದೆ, ಏಕೈಕ ಅನ್ಬೇಕಾದ್ರೆ ನೋಡಿ ಅಲ್ಲಿ ಮೇಲೆ ಎರಡು ಐ ಎನ್ನುವ ಒಂದು ಇದು ಕಾಣ್ತದೆ ಅಲ್ವಾ, ಎರಡು ಕೊಂಬುಗಳು ಕಾಣಿಸ್ತದೆ. ಈ ರೀತಿ ಎರಡು ಕೊಂಬುಗಳು ಕಂಡಾಗ ಆ ಶಬ್ದ ಸಾಧಾರಣವಾಗಿ ಏನಾಗಿರುತ್ತೆ? ವೃದ್ಧಿ ಸಂಧಿ ಆಗಿರುತ್ತೆ. ಅದೇ ರೀತಿ ಒಂದೇ ಕೊಂಬು, ಈಗ ಮಹೋತ್ಸವ, ಚಂದ್ರೋದಯ, ಮೇಲೆ ಕೊಂಬು ಬಂದಾಗ ಅದು ಸಾಧಾರಣವಾಗಿ ಯಾವುದಾಗಿರುತ್ತೆ? ಗುಣಸಂಧಿ ಆಗಿರುತ್ತೆ. ಎರಡು ಬಂದಾಗ ವೃದ್ಧಿ, ಒಂದು ಬಂದಾಗ ಗುಣ. ಹಾಗೆ ಮಧ್ಯದಲ್ಲಿ ದೀರ್ಘ ಬಂದಾಗ ಅದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಇದು ಯಾವುದೂ ಅಲ್ಲ ಅಂದಾಗ ನಿಮಗೆ ಸ್ವಲ್ಪ ಗೊಂದಲ ಬರುವಂಥದ್ದು ಎಣ್ಸಂಧಿಯಲ್ಲಿ. ಎಣ್ಸಂಧಿಯಲ್ಲಿ ಮಧ್ಯದಲ್ಲಿ ಒಂದು ಅರ್ಧಾಕ್ಷರ ಬರುತ್ತೆ, ಅದರ ಪಕ್ಕದಲ್ಲೇ ಯಾ ಬಂದಿರುತ್ತೆ, ಅಥವಾ ಅರ್ಧಾಕ್ಷರ ಇರುತ್ತೆ ಪಕ್ಕದಲ್ಲಿ ವಾ ಇರುತ್ತೆ, ಅಥವಾ ಮಧ್ಯದಲ್ಲಿ ತ್ರ ಬಂದಾಗ ಅದನ್ನು ನೀವು ಎಣ್ಸಂಧಿ ಅಂತ ಗುರುತಿಸ್ಬೋದು. ಸರಿನಾ? ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು. ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ಯಾರು ಮಾತಾಡ್ತಾ ಇದ್ದೀರಿ? SSPU ಕಾಲೇಜ್ ಸುಬ್ರಹ್ಮಣ್ಯದಿಂದ. ಹೇಳಿ. ಇದು ಹಿಂದಿಯಲ್ಲಿ ಕಾರಕ, ಅದನ್ನು ಹೇಗೆ ಗುರುತಿಸುವುದು? ಸರ್ ನೀವು ಉತ್ತರ ಕೊಡಬೇಕು. ವಿದ್ಯಾರ್ಥಿಗಳ ಕಾರಕ ಚಿಹ್ನೆಗಳು ನೀವು ಕನ್ನಡದಲ್ಲೂ ಸಹ ಇದರ ಬಗ್ಗೆ ಅಧ್ಯಯನ ಮಾಡಿರ್ತೀರಿ. ಸಾಮಾನ್ಯವಾಗಿ ಕರ್ತೃಕಾರಕ, ಕರ್ಮಕಾರಕ ಇದರ ಚಿಹ್ನೆಗಳನ್ನು ನೀವು ಗುರುತಿಸ್ತೀರಿ. ಅದು ವಾಕ್ಯದಲ್ಲಿ ಯಾವ ರೀತಿ ಪ್ರಯೋಗ ಆಗ್ತದೆ ಅದನ್ನು ಗಮನಿಸಬೇಕಾಗ್ತದೆ. ವಾಕ್ಯದಲ್ಲಿ ಪ್ರಯೋಗ ಆಗುವಂಥ ಸಂದರ್ಭದಲ್ಲಿ ಮುಂದೆ ಇರುವಂತಹ ಲಿಂಗವಚನದ ಆಧಾರದ ಮೇಲೆ ಕಾರಕ ಚಿಹ್ನೆಯನ್ನು ಪ್ರಯೋಗ ಮಾಡಬೇಕಾಗ್ತದೆ. ಉದಾಹರಣೆಗೆ ಪುಲ್ಲಿಂಗ ಇದ್ದಲ್ಲಿ ಕಾ ಪ್ರಯೋಗ ಆಗ್ತದೆ, ಪುಲ್ಲಿಂಗ ಬಹುವಚನ ಇದ್ದಾಗ ಕೆ ಪ್ರಯೋಗ ಆಗ್ತದೆ. ಅದೇ ರೀತಿ ಸ್ತ್ರೀಲಿಂಗ ಏಕವಚನ ಅಥವಾ ಬಹುವಚನದಲ್ಲಿ ಕೀಯ ಪ್ರಯೋಗ ಆಗ್ತದೆ. ಈ ಕಾರಕ ಚಿಹ್ನೆಗಳನ್ನು ನೀವು ಬರೆದು ಅಭ್ಯಾಸ ಮಾಡೋದು ಒಳ್ಳೆಯದು. ಯಾಕಂದರೆ ಲಿಂಗ ಮತ್ತು ವಚನಕ್ಕೆ ಪೂರಕವಾಗಿ ಈ ಒಂದು ಕಾರಕ ಚಿಹ್ನೆಗಳ ಪ್ರಯೋಗ ಆಗ್ತದೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಕಾರಕ ಚಿಹ್ನೆಗಳನ್ನು ನೀವೊಮ್ಮೆ ಅಂದರೆ ವಾಕ್ಯದಲ್ಲಿ ಪ್ರಯೋಗ ಮಾಡುವಂಥದ್ದು. ರಾಮ್ನೆ ಫಲ್ಕಾಯ, ಹೀಗೆ ಕ್ರಿಯಾಶಬ್ದಗಳು ಮತ್ತು ಕರ್ತೃವಿಗೆ ಏನು ಸಂಬಂಧ ಅದನ್ನು ಸಹ ಗಮನಿಸಬೇಕಾಗ್ತದೆ ಕಾರಕ ಚಿಹ್ನೆಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಮತ್ತು ವಾಕ್ಯದ ರಚನೆಯ ಸಂದರ್ಭದಲ್ಲಿ. ಮತ್ತು ಸೀತಾ ಕಿ ಬೆಹೆನ್, ಈಗ ಬೆಹೆನ್ ಸ್ತ್ರೀಲಿಂಗ ಆಗಿರೋದ್ರಿಂದ ಅಲ್ಲಿ ಕಾರಕ ಚಿಹ್ನೆ ಯಾವುದು ಬಳಸಬೇಕಾಗ್ತದೆ? ಕೀ ಬಳಸಬೇಕಾಗ್ತದೆ.
ಆ ರೀತಿಯ ಪ್ರಯೋಗಗಳನ್ನು ನೀವು ಗಮನಿಸಬೇಕಾಗ್ತದೆ. ಬಹುವಚನ ಮತ್ತು ಏಕವಚನದಲ್ಲಿ ಲಿಂಗವನ್ನು ನೆನಪಲ್ಲಿ ಇಟ್ಟುಕೊಂಡು ಕಾರಕ ಚಿಹ್ನೆಗಳನ್ನು ನೀವು ಬಳಸಬೇಕಾಗ್ತದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಇನ್ನೊಂದು ಕರೆ ಇದೆ. ಹಲೋ. ಹಲೋ. ನಮಸ್ತೆ, ಹೇಳಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಾನು ದೀಕ್ಷಿತ್ ಅಂತ ಮಾತಾಡೋದು, ಸರ್ಕಾರಿ ಪ್ರೌಢಶಾಲೆ ಮಾನಿಲದಿಂದ. ಹೇಳಿ. ಇದು ನಂದೊಂದು ಪ್ರಶ್ನೆ ಇತ್ತು. ಏನು ಹೇಳಿ. ಇದು ಆಗ ನೀವು ಇದು ಸಮಾಸದ ಬಗ್ಗೆ ಹೇಳಿದ್ರಲ್ಲ, ಇದು ದ್ವಿಗು ಸಮಾಸ ಬಂದ್ರೆ 3 ಏಕ್ ಹಾಗೆಲ್ಲ ನಂಬರ್ಸ್ ಬರ್ತದೆ ಅಂತ. ಹಾಗೆ ಬಂದಾಗ ಈಗ ಬಹುವ್ರೀಹಿ ಸಮಾಸದಲ್ಲಿ ಕೂಡ ತ್ರಿನೇತ್ರ ಅಂತ ಬಂದಾಗ ಆಗ ಅದು ತ್ರಿನೇತ್ರ ಅಂತ ಬಂದ್ರೆ ಅದು ದ್ವಿಗು ಸಮಾಸ ಕೂಡ ಆಗ್ತದೆ ಅಲ್ಲ ಮಕ್ಕಳ. ಎಂತ ಮಾಡುವಾಗ ಅದಕ್ಕೆ ಅಂತ ಪ್ರಶ್ನೆ ಬಂದ್ರೆ ನೋಡಿ, ಹೌದು, ನೀವು ಕೇಳಿದ ಪ್ರಶ್ನೆ ಉತ್ತಮವಾಗಿದೆ. ಅದು ಅನುಮಾನ ಬರ್ತದೆ. ಈಗ ಪಂಚವಟಿ ಅನ್ನೋ ಒಂದು ಶಬ್ದ ಉಂಟು, ಅದು ದ್ವಿಗು ಸಮಾಸಕ್ಕೆ ಉದಾಹರಣೆ, ಹೌದಲ್ಲ? ದ್ವಿಗು ಸಮಾಸಕ್ಕೆ ಅಂದರೆ ಪೂರ್ವಪದ ಸಾಮಾನ್ಯವಾಗಿ ಸಂಖ್ಯಾ ಸೂಚಕವಾಗಿರ್ತದೆ. ಇಡೀ ಪದ ಏನಾಗಿರಬೇಕು, ಸಮೂಹ ಸೂಚಕವಾಗಿರಬೇಕು ಅನ್ನೋದು ನಿಯಮ. ಪಂಚವಟಿ ಅಂದರೆ ಪಾಂಚ್ ಋಕ್ಷೋಂಕ ಸಮೂಹ ಅಂತ. ಅದು ಪಾಂಚ್ ಅಂತ ಬಂದ ತಕ್ಷಣ ನೀನು ದ್ವಿಗು ಸಮಾಸ ಅಂತ ತೆಗೆದುಕೊಳ್ಬೇಕು. ಅಥವಾ ಬಹುವ್ರೀಹಿ ಸಮಾಸದಲ್ಲೂ ಈ ಕನ್ನಡದಲ್ಲಾದರೆ ಮುಕ್ಕಣ್ಣ 3 ಅಂತ ಬರ್ತದೆ, ತ್ರಿವೇಣಿ ಅಂತ ಬರ್ತದೆ. ತ್ರಿವೇಣಿ ಬಂದ ತಕ್ಷಣ ಅದನ್ನು ನಾನು ದ್ವಿಗು ಸಮಾಸಕ್ಕೆ ತಗೊಳ್ಬೇಕಾ? ತ್ರಿವೇಣಿ ಸಂಗಮ, ತ್ರಿವೇಣಿ ಬಂದಾಗ ದ್ವಿಗು ಸಮಾಸಕ್ಕೆ ತಗೊಳ್ಬೇಕಾ? ಇಲ್ಲ ಪಂಚವಟಿ ಬಂದಾಗ ಪಾಂಚ್ ಬಂದಿದೆ ದ್ವಿಗು ಸಮಾಸಕ್ಕೆ ತಗೊಳ್ಬೇಕಾ? ಅಥವಾ ಆ ಸಮಸ್ಯೆ ಅಲ್ಲ ನಿನಗಿರೋದು. ಮೊದಲ ಶಬ್ದ ಯಾವಾಗಲೂ ಸಂಖ್ಯಾ ಸೂಚಕವಾಗಿರ್ತದೆ, ಇಡೀ ಶಬ್ದ ಏನಾಗಿರ್ತದೆ, ಸಮೂಹ ಸೂಚಕವಾಗಿರ್ತದೆ. ಅದನ್ನು ಗಮನಿಸಬೇಕು. ಮತ್ತು ಇನ್ನೊಂದು ಮಕ್ಕಳ, ಆ ರೀತಿ ಗೊಂದಲ ಇರುವಂಥ ಪ್ರಶ್ನೆಗಳನ್ನು ಸಾಧಾರಣವಾಗಿ ಕೇಳೋದಿಲ್ಲ. ಒಂದು ಶಬ್ದ ಅದು ದ್ವಿಗುವೂ ಆಗುತ್ತೆ, ಆ ಕಡೆ ಬಹುವ್ರೀಹಿಯೂ ಆಗುತ್ತೆ ಅಂದಾಗ ನಿಮಗೆ ಅಲ್ಲಿ ಚಾಯ್ಸಲ್ಲಿ ಯಾವುದು ಕೊಟ್ಟಿರ್ತಾರೆ, ಎರಡನ್ನೂ ಕೂಡ ಕೊಟ್ಟಿರೋದಿಲ್ಲ. ಒಂದಾ ದ್ವಿಗು ಕೊಟ್ಟಿರ್ತಾರೆ, ಒಂದಾ ಬಹುವ್ರೀಹಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಒಂದು ಕೊಟ್ಟ ಪದ ಎರಡೂ ಸಮಾಸ ಆಗಿದ್ದಾಗಲೂ ಕೂಡ ಯಾವುದು ವಿಕಲ್ಪದಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅದನ್ನು ಆಯ್ಕೆ ನೀವು ಮಾಡ್ಕೊಳ್ಬೋದು. ಆಗ್ಬೋದಲ್ಲ? ಓಕೆ. ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹಿಂದಿ ಪಾಠದಲ್ಲಿ ಅನುರೂಪ ಯಾವ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ. ಸಹಿಮಾ. ಸರಿ. ಯಾವ ಶಾಲೆ? ಜೆಎಚ್ಎಸ್ ಮಣಿಕರ. ಶಿಕ್ಷಕರ ಇಲ್ಲ ವಿದ್ಯಾರ್ಥಿಯ? ನಾನು ವಿದ್ಯಾರ್ಥಿ. ಓಕೆ. ಈಗ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಗಮನಿಸೋದಾದರೆ 1 ಅಂಕದ ಪ್ರಶ್ನೆಗಳು ಯಾವ್ದು ಬರ್ತದೆ ಅಂತ ಕೊಟ್ಟಿದ್ದಾರೆ. ಅದು 1 ಅಂಕದ ಪ್ರಶ್ನೆಗಳಲ್ಲಿರುವಂಥದ್ದು ಏಕವಾಕ್ಯಮೆ ಉತ್ತರಲಿಕ್ಕೆ ಮತ್ತು ಅನುರೂಪತ. ಉದಾಹರಣೆಗೆ ಕಾಶ್ಮೀರಿ ಸೇಬಲ್ಲಿ 1 ಮಾರ್ಕಿನ ಪ್ರಶ್ನೆ ಅಂತ ಗುರುತು ಮಾಡಿದ್ದಾರೆ. ಬ್ಲೂ ಪ್ರಿಂಟಲ್ಲಿ ಕೇಳುವಾಗ, ಅಂದರೆ ಪ್ರಶ್ನೆ ಕೇಳುವಾಗ ನಿಮಗೆ ಅನುರೂಪತ ಕಾಶ್ಮೀರಿ ಸೇಬಲ್ಲಿ ಕೇಳ್ಬೋದು, ಇಲ್ಲ 1 ಮಾರ್ಕಿನ ಪ್ರಶ್ನೆ ಆದರೂ ಕೇಳ್ಬೋದು. ಅದೇ ರೀತಿ ಮೇರಾ ಬಚ್ಪನ್, ದುನಿಯಾ ಮೇ ಪೇಲಾ ಮಕಾನ್, ಕರ್ನಾಟಕ ಸಂಪದ, ಅಭಿನವ್ ಮನುಷ್ಯ, ತುಳಸಿ ಕೆ ದೋಹೆ ಮತ್ತು ಸೂರ್ಶ್ಯಾಮ್, ಈ ಪಾಠ ಮತ್ತು ಪದ್ಯಗಳಲ್ಲಿ 1 ಮಾರ್ಕಿನ ಪ್ರಶ್ನೆಗಳನ್ನು ಕೇಳುವುದು ಅಂತ ಬ್ಲೂ ಪ್ರಿಂಟಲ್ಲಿ ನಿರ್ಧಾರ ಆಗಿದೆ. ಹಾಗಾಗಿ ನಿಮಗೆ 1 ಮಾರ್ಕಿನ ಪ್ರಶ್ನೆಗಳನ್ನು ಕೇಳುವಾಗ ಅನುರೂಪತವೂ ಸಹ 1 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಅನುರೂಪದ ಪ್ರಶ್ನೆಗಳು ಈ ಎಲ್ಲ ಪಾಠಗಳಲ್ಲೂ ಬರ್ಬೋದು. 1 ವಾಕ್ಯದ ಪ್ರಶ್ನೆಯೂ ಸಹ ಈ ಎಲ್ಲ ಪಾಠಗಳಲ್ಲೂ ಬರ್ಬೋದು. ಹಾಗಾಗಿ ಅನುರೂಪತ ಮತ್ತು 1 ಅಂಕದ ಪ್ರಶ್ನೆ ಏನಿದೆ ಏಕವಾಕ್ಯಮೆ ಉತ್ತರಲಿಕ್ಕೆ ಇಷ್ಟು ಪಾಠಗಳಲ್ಲೂ ಅಭ್ಯಾಸ ಮಾಡೋದು ಉತ್ತಮ. ಈಗ ಆಗ ಒಂದಷ್ಟು ಮಕ್ಕಳು ವ್ಯಾಕರಣದ ಬಗ್ಗೆನೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ. ಯಾರು ಹೇಳಿ? ನಾನು ಶ್ರವಣಶ್ರೀ ಅಂತ, ಶ್ರೀ ಪಂಚದುರ್ಗ ಪ್ರೌಢಶಾಲೆ ಕಕ್ಕೆಬೇಡು ಹುಳಿಯಿಂದ ಮಾತಾಡ್ತಿದ್ದೇನೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಇದು ಕನ್ನಡಕ್ಕೆ ಅನುವಾದ ಮಾಡುವಂತದ್ದು ಪಾಠದ ಒಳಗಿಂದವೇ ತೆಗಿತಾರಾ ಅಥವಾ ಪಾಠದ ಹೊರಗಿಂದ ತೆಗಿತಾರಾ ಅಂತ? ಹೆಚ್ಚಾಗಿ ಪಾಠದಿಂದಲೇ ಕೊಡ್ತಾ ಇದ್ದಾರೆ. ಬಹುಶಃ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ
ಪಾಠದ ಕೆಲವು ವಾಕ್ಯಗಳನ್ನೇ ತೆಗೆದುಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಮಕ್ಕಳ ನಾವು ನಿಮಗೆ ಮೊದಲೇ ಹೇಳಿದ್ದು ಪಾಠವನ್ನು ಓದಬೇಕು. ಪಾಠ ಓದಿದಾಗ ಒಂದು ಮಧ್ಯದಲ್ಲಿ ಕೊಡುವಂಥ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡಲಿಕ್ಕೆ ಸಶಕ್ತರಾಗ್ತೀರಿ. ಅದರ ಜೊತೆಗೆ ಈ ರೀತಿ ಅನುವಾದ ಕೊಟ್ಟಾಗ ಪಾಠದ ಸಂಪೂರ್ಣ ಸಾರಾಂಶ ನಿಮಗೆ ಗೊತ್ತಿರುತ್ತಲ್ಲ ಮಕ್ಕಳ, ಆಗ ನಿಮಗೆ ಯಾವ ವಾಕ್ಯ ಕೊಟ್ಟರೂ ಕೂಡ ಅನುವಾದ ಮಾಡಲಿಕ್ಕೆ ಸುಲಭ ಆಗುತ್ತೆ. ಅದರಲ್ಲೂ ಕೂಡ ನೀವು 4 ಮಾದರಿ ಪ್ರಶ್ನೆ ಪತ್ರಿಕೆ ಗಮನಿಸಿ ನೋಡಿ. ಕಾಶ್ಮೀರಿ ಸೇಬಲ್ಲಿ ಕೇಳಿದ್ದಾರೆ, ಗಿಲ್ಲೂನಲ್ಲಿ ಕೇಳಿದ್ದಾರೆ, ಕರ್ನಾಟಕ ಸಂಪದ. ಸಾಧಾರಣ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಪಾಠ ಬಿಟ್ಟು ಬೇರೆ ಕೇಳಲಿಲ್ಲ. ಸೊ ಹಾಗಾಗಿ ಪಾಠವನ್ನು ಓದಿ ಮಕ್ಕಳ, ಆಗ ನಿಮಗೆ ಅನುವಾದದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆಯಿತಾ? ಮತ್ತೆ ಇದು ಪದ್ಯ ಇದು ಕೋಶಿಶ್ ಕರ್ನೆ ವಾಲಂಗೆ ಕಭಿ ಹಾರ್ ನಹಿ ಹೋತಿ ಆ ಪದ್ಯದ ಅದರಲ್ಲೇ ಕೊಡ್ತಾರಾ ಅಥವಾ ಬೇರೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೀವು ಅದಕ್ಕೆ 100ಕ್ಕೆ 100 ನಾವು ನಿಘಂಟಲ್ಲಿ ಹೇಳ್ತಾ ಇದ್ದೇವೆ, ಅಸಫಲತಾ ಪದ್ಯವೇ ಕಂಠಸ್ಥಕ್ಕಿರೋದು, ಅದೇ ನಿಮಗೆ ಕೊಡುವಂಥದ್ದು. ಅದನ್ನೇ ಕರೆಕ್ಟಾಗಿ ಯಾವುದೇ ಅಕ್ಷರಗಳು ತಪ್ಪಿಲ್ಲದ ಹಾಗೆ ಚಂದದಲ್ಲಿ ಬರೀರಿ. ಆಯಿತಾ? ಬ್ಲೂ ಪ್ರಿಂಟ್ ಪ್ರಕಾರವೇ ನಾವು? ಹೌದು, ಖಂಡಿತ. ಈ ವರ್ಷದ ಮಟ್ಟಿಗೆ ನಾವು ಮೊದಲಿನದಾದರೆ ನಾವು ಇಷ್ಟು ಗ್ಯಾರಂಟಿಯಲ್ಲಿ ಹೇಳ್ತಾ ಇರಲಿಲ್ಲ. ಈ ವರ್ಷದ ಮಟ್ಟಿಗೆ ನಾವು, ಯಾಕೆಂದರೆ ಮಂಡಳಿಯಿಂದಲೇ ನಮಗೆ ಸಂಪೂರ್ಣ ಇದರ ಬಗ್ಗೆ ಮಾಹಿತಿ ದೊರಕಿದ ಹಿನ್ನೆಲೆಯಲ್ಲಿ ಬ್ಲೂ ಪ್ರಿಂಟನ್ನು ಖಂಡಿತ ಫಾಲೋ ಅಪ್ ಮಾಡ್ಬೋದು. ಆ ಪ್ರಕಾರ ಅಸಫಲತವೇ ಈ ವರ್ಷ ಪದ್ಯಕ್ಕಿರುವಂಥದ್ದು. ಥ್ಯಾಂಕ್ ಯು. ಈಗ ಕರೆ ಇದೆ ಒಂದು. ಹಲೋ ಹಲೋ, ಯಾರು ಹೇಳಿ? ಅದು ನಾವು ಈಶ್ವರಮಂಗಳ. ಯಾರು ಹೇಳಿ? ಈಶ್ವರಮಂಗಳ ಅಕ್ಬರ್. ಓಕೆ, ಕೇಳಿ ನಿಮ್ಮ ಪ್ರಶ್ನೆ. ನಮ್ಮ ವಾಕ್ಯದಲ್ಲಿ ಉತ್ತರವನ್ನು ಬರೆಯುವುದಾ? ನೀವು ಬರೆದ್ರೆ ಅಷ್ಟು ಒಳ್ಳೇದು, ಯಾಕೆಂದ್ರೆ ಭಾಷೆ ಕಲಿಯೋದೇ ಅದಕ್ಕೋಸ್ಕರ. ನೀವು ಸ್ವಂತ ಬರಿಬೇಕು ಅಂತ. ಆದರೆ ಮಕ್ಕಳ, ಬರೆಯೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಖಂಡಿತ ಬರೀರಿ. ಭಾಷೆ ಕಲಿಯೋದೇ ನಾವು ಬಳಸಬೇಕು, ಅದನ್ನು ನಾವು ಮಾತಾಡಬೇಕು, ನಾವು ಬರಿಬೇಕು ಅಂತ. ಆದರೆ ಸಮಸ್ಯೆ ಎಲ್ಲಿ ಆಗುತ್ತೆ ಅಂದರೆ, ನಿಮ್ಮ ವ್ಯಾಕರಣಗಳು ತಪ್ಪಾಗಿ ವಾಕ್ಯದ ಅರ್ಥ ಕೆಡುತ್ತಾ ಬಂದರೆ, ಅದಕ್ಕೆ ಏನು ಹೇಳಬೇಕೋ ಆ ಕಂಟೆಂಟ್ಸಲ್ಲಿ ಬರದೇ ಇದ್ದಾಗ ನೀವು ಮಾರ್ಕ್ಗಳನ್ನು ಕಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಇದು ಕನ್ನಡ ಅಲ್ಲ ಮಕ್ಕಳ, ಹಿಂದಿ. ಹಾಗಾಗಿ ಹಿಂದಿಯಲ್ಲಿ ನೀವು ಬರಿಬೇಕಾದ್ರೆ ಆ ಒಂದು ಪ್ರಶ್ನೆಗೆ ಏನು ನ್ಯಾಯ ಒದಗಿಸಬೇಕು, ಏನು ಉತ್ತರ ಬರೀಬೇಕು, ಅದು ಸ್ಪಷ್ಟವಾಗಿ ನೀವು ಬರೆಯುವ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ. ಏಕೆಂದರೆ ಈಗಾಗಲೇ ನೀವು ಬರೆದಂಥ ಉತ್ತರಗಳನ್ನು ನಿಮ್ಮ ಶಿಕ್ಷಕರು ನೋಡಿರ್ತಾರೆ, ಅವರು ಅದರಲ್ಲಿ ಹೇಳಿರ್ತಾರೆ ಇದು ನೀನು ಹೀಗೆ ಬರೆದ್ರೆ ಆಗಬಹುದು ಅಂತ. ಸೊ ಅಂತಹ ಒಂದು ಸಮ್ಮತಿ ನಿನ್ನ ಶಿಕ್ಷಕರಿಂದ ಖಂಡಿತ ಸಿಕ್ಕಿದೆ ಅಂತಾದರೆ ಖಂಡಿತ ಮುಂದುವರಿ. ಭಾಷೆ ಕಲಿಯೋದೇ ಅದಕ್ಕೋಸ್ಕರ. ಮುಖ್ಯವಾಗಿ ಹೌದು ಮಕ್ಕಳಲ್ಲಿ ಮುಖ್ಯವಾಗಿ ಏನು ಹೇಳು, ಪ್ರಶ್ನೆ ಕೇಳು. ಇವತ್ತು ನಾವು ಮೊದಲನೇದಾಗಿ ಹಿಂದಿಯದು ನೋಡುದು, ಅವಾಗ ನೀವೆಲ್ಲ LB ಅಂತ ಹೇಳ್ತೀರಿ. ಇದು ಹಿಂದಿಗೆ ಮುಖ್ಯವಾಗದು ಅಂದ್ರೆ ಎಲ್ಲಾ ಸಬ್ಜೆಕ್ಟಿಗೆ LB ಮುಖ್ಯವಾ? ನೋಡಿಲ್ಲ ಬಾಕಿ. LBA ಮುಖ್ಯವಾ ಅಂತ ಕೇಳೋದಾ? LBA ಮುಖ್ಯ ಯಾಕೆ ಅಂತ ಹೇಳ್ತೇನೆ. ಹಿಂದಿಯ ವಿಚಾರಕ್ಕೆ ಬರುವಾಗ LBAಯಲ್ಲಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳೆಲ್ಲ LBAಯಲ್ಲಿ ಉಂಟು. ಅಂದರೆ LBA ಅಂದ ತಕ್ಷಣ ಅದು ವಿಶೇಷವಾಗಿ ಹೊರಗಿಂದ ಬಂದದ್ದು ಅಂದ್ಕೊಳ್ಬೇಡಿ, ಅದರ ಬಗ್ಗೆ ಭಯಪಡೋದು ಬೇಡ. ಯಾಕಾಗಿ ಅಂದರೆ LBA ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ? ನೀವು ಸಾಮಾನ್ಯವಾಗಿ ಒಂದು ಮಾತೃಭೂಮಿ ಅಂತ ಪದ್ಯ ಇದೆ, ಆ ಪದ್ಯದಲ್ಲಿರುವಂಥ ಕಂಟೆಂಟ್ ಏನು ಅಷ್ಟನ್ನು ನೀವು ಕಲ್ತಿದ್ದೀರಿ. ಪ್ರಾಕೃತಿಕ ಸೌಂದರ್ಯ ಉಂಟು, ಮತ್ತು ಸ್ವರೂಪ, ಮತ್ತು ಅಮರೋಂಕಿ ಜನನಿ ಕ್ಯೂ ಕಾತೆ ಹೇ, ಈ 3 ಪ್ರಶ್ನೆಗಳನ್ನು ಕಲ್ತ್ರೆ ಅಥವಾ 3 ಪ್ರಶ್ನೆಗೆ ಇರುವಂಥ ಸಾರಾಂಶವನ್ನು ಕಲ್ತ್ರೆ ನೀವು ಆ ಪಾಠದಲ್ಲಿ ಅಥವಾ ಪದ್ಯದಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸಮರ್ಥರಾಗ್ತೀರಿ. ಹಾಗಾಗಿ LBಯಲ್ಲಿಯೂ ಸಹ ಏನು ಆ ಪ್ರಶ್ನೆಗಳನ್ನು ಆ ಪಾಠಕ್ಕೆ ಸಂಬಂಧಪಟ್ಟಾಗೆ ಕಂಟೆಂಟ್ ಬೇಸ್ಡ್ ಕ್ವಶನ್ ಆಗಿರ್ತದೆ. ಹಾಗಾಗಿ ಎಲ್ಲ ಪ್ರಶ್ನೆಗೂ ಉತ್ತರ ಬರೀಲಿಕ್ಕೆ ಆಗ್ತದೆ. ಎದುರೋದು ಬೇಡ. LBA ಅಂದ ತಕ್ಷಣ ಅದು ಹೊರಗಿನದ್ದು ಅಂದ್ಕೊಳ್ಳೋದು ಬೇಡ. ಎಲ್ಲ ಸಬ್ಜೆಕ್ಟಿಗೂ LBಯೇನಾ? ಎಲ್ಲ ಸಬ್ಜೆಕ್ಟಿಗೂ. ಮತ್ತು ನೀವು ಒಮ್ಮೆ LBಯನ್ನು ಗಮನಿಸಿ ಮಕ್ಕಳ, ಒಂದು ಪ್ರಶ್ನೆಯನ್ನು 3-4 ಟೈಪಲ್ಲಿ ಕೇಳಿದ್ದಾರೆ. ಪ್ರಕೃತಿ ಸೌಂದರ್ಯ ಅಥವಾ ಮಾತೃಭೂಮಿಕಾ ವರ್ಣನ್ ಅಥವಾ ಸ್ವರೂಪ, ಈ ರೀತಿ ಬೇರೆ ಬೇರೆ ಟೈಪಲ್ಲಿ. ಅಂದರೆ ಉತ್ತರ ಎಲ್ಲದಕ್ಕೂ ಕೂಡ ಒಂದೇ. ಅದನ್ನು 2-3 ಅಂದರೆ ಯಾವ್ಯಾವ ಟೈಪಲ್ಲಿ ಕೇಳ್ಬೋದು. ಈಗ ಅಭಿನವ ಮನುಷ್ಯಗೆ ಹೋದಾಗ ಭೌತಿಕ ಸಾಧನ ಕೇಳಿದ್ದಾರೆ, ಮನುಷ್ಯ ಪ್ರಕೃತಿ ಪರ ವಿಜಯ್ ಪಾಯ ಹೇ ಕೈಸೆ ಕೇಳಿದ್ದಾರೆ, ಅಥವಾ ಪ್ರಕೃತಿಕ ಸೌಂದರ್ಯಿಕ ವರ್ಣನ್ ದಿನಕರ್ಜಿ ಕೈಸೆ ಕಿಯಾ ಹೇ ಕೇಳಿದ್ದಾರೆ. ಈ ಮಾಡೆಲ್ ಕ್ವಶನ್ ಪೇಪರ್ ಈ ಸರ್ತಿ ಒಂದು ಹೊಸ ಪದ ಭೌತಿಕ ಸಾಧನ ಅಂತ ಹೊಸದು. ಅಂದರೆ ಉತ್ತರ ಅದುವೇ,
ಆದರೆ ಅಲ್ಲಿ ವೆರೈಟಿಯಲ್ಲಿ ಕೇಳಿದಾಗ ಯಾವ ಪ್ರಶ್ನೆ ಕೇಳಿದರೂ ಕೂಡ ನೀವು ಉತ್ತರ ಬರೀಲಿಕ್ಕೆ ಸಶಕ್ತರಾಗ್ತೀರಿ. ಸೊ ಆ ಹಿನ್ನೆಲೆಯಲ್ಲಿ LBA ಬಹಳ ಮುಖ್ಯವಾಗಿರುವಂಥದ್ದು. ಸರ್ ಹೇಳಿದಾಗೆ ಹೆಚ್ಚಿನ ಪ್ರಶ್ನೆಗಳು ಪಾಠದ್ದೇ ಇದೆ, ಅದರ ಜೊತೆಗೆ ಕೆಲವು ಪ್ರಶ್ನೆಗಳನ್ನು ಮಾತ್ರ ಹೀಗೆ ಕೇಳಿದ್ದಾರೆ ಅಷ್ಟೇ. ಅಕ್ಬರ್, ಹಾಗಾದ್ರೆ ಓದ್ಲಿಕ್ಕೆ ಇವತ್ತಿನಿಂದ ನೀನು ಆರಂಭಿಸಬೇಕು, ನೀನು ಇನ್ನೂ ಆರಂಭ ಮಾಡಿಲ್ಲ ಅಂತ ಗೊತ್ತಾಯ್ತು. ಇದು ಉತ್ತರವನ್ನು ಕೊಟ್ಟು ಕ್ವಶನ್ ಕೇಳಲಿಕ್ಕೆ ಸಾಧ್ಯ ಅಂತ? ಏನು ಉತ್ತರ ಕೊಟ್ಟು ಕ್ವಶನ್ ಅನ್ನು ಕೇಳಲಿಕ್ಕೆ? ಇದು ಪ್ರಶ್ನೆ ಉಲ್ಟಾಯಿತು, ನೀನು ಕೇಳುವ ಪ್ರಶ್ನೆ ಉಲ್ಟಾಯಿತು. ಹಾಗಾಗಿ ಉತ್ತರದ ತರನೇ പക്ഷേ ಕ್ವಶನ್ ಆಗಿ ಕೇಳ್ಬೋದು. ನೀನು ಕೇಳಿದ ಪ್ರಶ್ನೆ ಸರಿ ಉಂಟು. ಈಗ ಉದಾಹರಣೆಗೆ ಒಂದು ಪ್ರಶ್ನೆಯನ್ನೇ ಉಲ್ಟಾ ಮಾಡಿ ಉತ್ತರವಾಗಿ ಬರುವಾಗಿ ಕೇಳಲಿಕ್ಕೆ ಸಾಧ್ಯತೆ ಇರ್ತದೆ. ಗುಡ್. ಯಾವುದಕ್ಕೂ ಪಠ್ಯ ಪುಸ್ತಕವನ್ನ ಆದಷ್ಟು ಓದಿದ್ರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ. ಮುಂದೆ ಕರೆ ಇದೆ. ಹಲೋ. ನಮಸ್ತೆ, ಯಾರು ಹೇಳಿ? ಸಾನ್ವಿ, ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ. ಹೆಸರು? ಸಾನ್ವಿ. ಕೇಳಿ. ಗದ್ಯಾಂಶಕ್ಕೆ ಸುಲಭವಾಗಿ ಹೇಗೆ ನಾವು ಉತ್ತರಗಳನ್ನು ಹುಡುಕಬಹುದು? ಗದ್ಯಾಂಶಕ್ಕೆಲ್ಲ ಹೌದು. ಸುಲಭವಾಗಿ ಉತ್ತರವನ್ನು ಹುಡುಕುವಂಥದ್ದು ಗದ್ಯಾಂಶ ಇರುವಂಥದ್ದು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಉತ್ತರ ಬರೆಯುವಂಥದ್ದು ಅಂತ. ಸಾಮಾನ್ಯವಾಗಿ ಗದ್ಯಾಂಶದ ನಿಯಮವೇ ಹೇಗೆ ಅಂದರೆ ಅದನ್ನು ಒಂದೆರಡು ಬಾರಿ ಓದ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ಅದಕ್ಕೋಸ್ಕರ ಅವನಿಗೆ ಪಾಠವನ್ನು ಅಥವಾ ಅಪಠಿತ ಗದ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಉಂಟಾ ಇಲ್ವ ಅಂತ ಪರೀಕ್ಷೆ ಮಾಡಲಿಕ್ಕೆ ಇರುವಂಥ ಪ್ರಶ್ನೆ. ಹಾಗಾಗಿ ಒಂದೆರಡು ಬಾರಿ ಓದ್ಕೊಳ್ಬೇಕು. ಓದಿದಾಗ ಸ್ವಲ್ಪ ಅರ್ಥ ಆಗ್ತದೆ, ಅರ್ಥ ಆಗೋದಿಲ್ಲ ಅಂತಿಲ್ಲ. ಮತ್ತು ಇನ್ನೂ ಸಹ ಮುಂದೆ ಹೋದರೆ ಈ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಬರೀಬೇಕು. ಸಾಮಾನ್ಯವಾಗಿ ಮಕ್ಕಳೇನು ಮಾಡ್ತೀರಿ ಅಂದರೆ, ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಒಂದು ಮೊದಲ ಸ್ಟಾರ್ಟಿಂದ ಹಿಡಿದು ಕೊನೆಯ ಪೂರ್ಣ ವಿರಾಮ ಎಲ್ಲಿಗೆ ಬರ್ತದೆ ಅಲ್ಲಿವರೆಗೆ ಟಿಕ್ ಮಾಡಿಕೊಂಡು ಉತ್ತರವನ್ನು ಬರೀತೀರಿ. ನಿಜವಾಗಿಯೂ ಅದು ಕ್ರಮ, ಆ ಉತ್ತರಕ್ಕೆ ಮಾರ್ಕ್ ಸಿಗ್ತದೆ. ಆದರೆ ಕ್ರಮ ಅದಲ್ಲ. ಓದಿಕೊಂಡು ಆ ಪ್ರಶ್ನೆ ಏನು ಕೇಳಿದ್ದಾರೆ ಅದಕ್ಕೆ ನಿರ್ದಿಷ್ಟವಾಗಿ ಉತ್ತರ ಬರೀಬೇಕು, ಒಂದು ಕ್ರಮ. ಇನ್ನೊಂದು, ಇದು ನಾನು ಹೇಳ್ಬಾರ್ದು ಆಕಾಶವಾಣಿ ಇದರಲ್ಲಿ, ಆದರೆ ಕೆಲವು ಮಕ್ಕಳೇನು ಮಾಡ್ತಾರೆ ಅಂದರೆ ಪ್ರಶ್ನೆಯಲ್ಲಿರುವಂಥ ಶಬ್ದವನ್ನು ಹುಡುಕ್ತಾರೆ, ಆದರೆ ಹಿಂದಿನ ಮತ್ತು ಮುಂದಿನ ಲೈನನ್ನು ಬರೀತಾರೆ. ಇದು ನಿಜವಾಗಿ ಕ್ರಮ ಅಲ್ಲ. ಆದರೆ ಪರೀಕ್ಷೆ ಅದು ಮಾರ್ಕ್ ಸಿಗ್ಬೋದು ಅಷ್ಟೇ. ಆದರೆ ಕ್ರಮ ನೀವು ಒಂದೆರಡು ಮೂರು ಬಾರಿ ಓದಿ ಅದನ್ನು ಅರ್ಥೈಸಿಕೊಂಡು ಉತ್ತರ ಬರೆಯುವಂಥದ್ದೇ ಕ್ರಮ. ಸರಿ, ಈಗ ಇನ್ನೊಂದು ಕರೆ ಇದೆ. ಹಲೋ. ಹಲೋ ಸರ್, ನಾನು ಭೋಜ ಮಾತಾಡುದು ಮಂಗಳೂರಿಂದ. ಹೇಳಿ. ಇದು ಎಕ್ಸಾಮ್ಗೆ ಯಾವ ಪದ್ಯ ಬರುವ ಹೆಚ್ಚು ಚಾನ್ಸಸ್ ಇರ್ತದೆ? ನೋಡಿ ಮಕ್ಕಳ, ನೋಡಿ ಇದು ಪ್ರಶ್ನೆ ತುಂಬ ದಿನದಿಂದ, ಅಂದರೆ ಎಷ್ಟು ಸಹ ಹೇಳಿದ್ರು ನಂಬಿಕೆ ಬರ್ತಾ ಇಲ್ಲ. ಒಂದೇ ಪದ್ಯವಾ ಅನ್ನೋ ಒಂದು ನಿರಾಸಕ್ತಿ ಉಂಟಾ ಏನೋ, ಅಂದರೆ ಇನ್ನೊಂದೆರಡು ಪದ್ಯ ಇದ್ದಿದ್ರೆ ಒಳ್ಳೇದಿತ್ತು ಅನ್ನೋ ಆಸಕ್ತಿ ಉಂಟಾ ಏನೋ. ಆದರೆ ನಿರ್ದಿಷ್ಟವಾಗಿ ಹೇಳ್ತೇವೆ, ಬ್ಲೂ ಪ್ರಿಂಟಲ್ಲಿ ಇರುವಂಥದ್ದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ, ಆ ಪದ್ಯದ ಕೊನೆಯ 4 ಗೆರೆಗಳು, ಅಂದರೆ ಕೊನೆಯ ಪ್ಯಾರಾಗ್ರಾಫ್. ಅಸಫಲತೆ ಏಕ್ ಚುನೌತಿ ಹೇ ಪದ್ಯ ಉಂಟಲ್ಲ, ಈ ಪದ್ಯವನ್ನು ಬರೆದು ಕಲಿಯಿರಿ, ಕಂಠಸ್ಥ ಕೀಜಿಯೇ, ಅದೊಂದೇ ಪದ್ಯ ಬರೆಯುವಂಥದ್ದು. ಮತ್ತು ಅದರ ಬಗ್ಗೆ ಗೊಂದಲವೇ ಬೇಡ ಯಾರಿಗೂ ಸಹ. ಅದೊಂದೇ ಪದ್ಯ ಕಂಠಸ್ಥಕ್ಕಿರುವುದು ಕವಿತಾಂಶ. ಹೇಳಪ್ಪ. ಬ್ಲೂ ಪ್ರಿಂಟ್ ಇದೆ ಪ್ರಕಾರ ಕಲ್ತ್ರೆ 80ಕ್ಕೆ 80 ತೆಗಿಬಹುದಾ? ಖಂಡಿತ ಒಳ್ಳೆ ಪ್ರಶ್ನೆ. ಈ ವರ್ಷದ ಮಟ್ಟಿಗೆ ನಾವು ಅದನ್ನ 100ಕ್ಕೆ 100 ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೇವಪ್ಪ. ಬ್ಲೂ ಪ್ರಿಂಟ್ ಪ್ರಕಾರ ಕಲ್ತ್ರೆ ಖಂಡಿತ ತೆಗಿಬಹುದು. ಆದರೆ ನೆನಪಿರಲಿ, ನೀನು ಪಠ್ಯ ಪುಸ್ತಕವನ್ನು ಖಂಡಿತ ಓದಲೇಬೇಕು. ಅರ್ಥ ಆಯ್ತಲ್ಲ? ಯಾಕೆಂದರೆ ಈಗ ಸಣ್ಣ ಉದಾಹರಣೆ, ನಿನಗೆ ಗಿಲ್ಲು ಪಾಠ ಇದೆ ಅಲ್ಲ, ಅದರಲ್ಲಿ ನಿನಗೀಗ 3 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟಲ್ಲಿ ಇದೆ. ಆದರೆ ಆ 3 ಮಾರ್ಕಿನ ಒಂದು ಪ್ರಶ್ನೆ ಅದು ಯಾವ ಟೈಪಲ್ಲಿ ಬೇಕಾದರೂ ಕೇಳ್ಬೋದು. ಅಂದರೆ ಪಾಠದ ಕೊನೆಯಲ್ಲಿ ಇರುವಂಥ ಪ್ರಶ್ನೆ ಉತ್ತರದಲ್ಲೇ ಯಾವ ಥರ ಬೇಕಾದರೂ ಕೇಳ್ಬೋದು. ಹಾಗಿರುವಾಗ ಆ ಪ್ರಶ್ನೆಯನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಬರಿಬೇಕು ಅಂದರೆ ಪಾಠ ಪುಸ್ತಕವನ್ನು ನೀನು ಓದಲೇಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದು. ಆದರೆ ನೀನು ಈ ರೀತಿ ಯೋಚನೆ ಮಾಡ್ಬೋದು, ಗಿಲ್ಲು ಪಾಠದಲ್ಲಿ ಏಕವಾಕ್ಯ ಅನುರೂಪತ ಕಲಿಯುವ ಅವಶ್ಯಕತೆ
ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಕೇಳುವಂಥದ್ದು ಎಷ್ಟು, ಒಂದು ಪ್ರಶ್ನೆ, ಅದು ಕೂಡ ಯಾವುದಾಗಿರ್ತದೆ 3 ಮಾರ್ಕಿನದ್ದು. ಅಂದರೆ 3-4 ವಾಕ್ಯ ಮೇ ಉತ್ತರ ಲಿಖೆ, 2-3 ವಾಕ್ಯ ಮೇ ಉತ್ತರ ಲಿಖೆ ಇದೆಯಲ್ಲ, ಆ ಪ್ರಶ್ನೆ ಆಗಿರುತ್ತೆ. ಸೊ ಹಾಗಾಗಿ ನೀನು ದೊಡ್ಡ ಪ್ರಶ್ನೆಗಳು ಅಥವಾ ಲಾಂಗ್ ಕ್ವಶನ್ಸ್ ಏನಿದೆ ಅದನ್ನು ಖಂಡಿತ ನೀನು ಆ ಪಾಠದಿಂದ ಕೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಬ್ಲೂ ಪ್ರಿಂಟನ್ನು ಫಾಲೋಅಪ್ ಮಾಡ್ಬೋದು. ಓಕೆ ಸರಿ, ಈಗ ಕೊನೆಯ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ ನಾವೀಗ. ಹಲೋ ಹಲೋ. ಸರಿ, ಕರೆ ಕಟ್ಟಾಗಿದೆ. ಈಗ ಅಂದರೆ ಸಮಯ ಮುಗಿತಾ ಬಂತು. ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಪ್ರಶ್ನೆಗಳಿರ್ಬೋದು. ಆದರೆ ಈಗ ನಾನು ಕೇಳ್ತಾ ಇರುವಂಥದ್ದು, ಈಗ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು, ಅಂದರೆ ಪಾಸಾಗುವಂಥದ್ದೇ ಕಷ್ಟ ಅಂತ ಇರುವಂತಹ ಮಕ್ಕಳಿಗೆ, ಅವರಿಗೆ ಈ ಪಾಸ್ ಮಾರ್ಕ್ ಬರುವುದಕ್ಕೋಸ್ಕರ ಯಾವ ರೀತಿಯ ಕಲಿಕೆ ಇದ್ದರೆ ಒಳ್ಳೆಯದು, ಯಾವ ರೀತಿ ಅವರು ಅಭ್ಯಾಸ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀರಿ? ಹೌದು, ಈ ಸರ್ತಿ ಬೋರ್ಡಿನಿಂದಲೇ ನಿಗದಿಪಡಿಸಿದ್ದಾರೆ 33% ಪಾಸಿಂಗ್ ಅಂತ, ಅಂದರೆ 33 ಅಂಕಗಳು ಪಡಿಬೇಕು ಅಂತ. ಸೊ ಈ ಹಿನ್ನೆಲೆಯಲ್ಲಿ ತುಂಬ ಕಷ್ಟ ಆಗ್ತಾ ಇರುವಂಥ ಮಕ್ಕಳಿಗೆ ನಾವು ಅದನ್ನೇ ಹೇಳಿದ್ದು, ಸ್ಟಾರ್ಟಿಂಗಲ್ಲೇ ಕೂಡ ನಾನು ತಗೊಂಡೆ, ಕೆಲವು ಮಕ್ಕಳಿಗೆ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ. ಹೌದು. ಮತ್ತು ಯಾವುದೋ ಪ್ರಶ್ನೆಗೆ ಹೇಗೋ ಆನ್ಸರ್ ಬರೀತಾರೆ. ಸೊ ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಸಂಖ್ಯೆಗಳನ್ನು ನಿರ್ದಿಷ್ಟಪಡಿಸ್ಕೊಂಡು, ಈಗ ಉದಾಹರಣೆಗೆ 37ನೇ ಪ್ರಶ್ನೆ ಅದು ಪತ್ರಲೇಖನ. ಸೊ ಪ್ರಶ್ನೆ ಪತ್ರಿಕೆ ನೋಡದೇ ಇದ್ದರೂ ಕೂಡ 37ನೇ ಸಂಖ್ಯೆ ಹಾಕಿ ಲೇಖನವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಅಲ್ಲಿ 5 ಮಾರ್ಕ್ ದೊರಕುತ್ತೆ. ಹೌದು. ಹಾಗೆಯೇ ನಾವೀಗ ಸರ್ ಹೇಳಿದಾಗೆ ಪದ್ಯ ಎನ್ನುವಂಥದ್ದು 35ನೇ ಪ್ರಶ್ನೆ ಆಗಿರುತ್ತೆ. ಅದು ಅಸಫಲತವೇ, ಅದು ಬಿಟ್ಟು ಬೇರೆ ಬರೋದಿಲ್ಲ. ಸೊ ಅದನ್ನೇ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿಂದಲೇ ಅದರಲ್ಲಿ 4 ಮಾರ್ಕ್ ದೊರೆಯುತ್ತೆ. ಹಾಗೆ ಅಪಠಿತ ಗದ್ಯ, ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಗದ್ಯಾಂಶವನ್ನು ಓದಿಕೊಂಡು ಸರ್ ಹೇಳಿದಾಗೆ ಆ ಮೆಥಡ್ ತಪ್ಪು ಆದರೂ ಕೂಡ ಆ ಒಂದು ಪ್ರಯತ್ನವನ್ನು ಪಟ್ಟರೆ, ಯಾರು ಫೇಲ್ ಆಗುವಂಥ ಮಕ್ಕಳು ಆ ಪ್ರಶ್ನೆ ಬಿಡಲಿಕ್ಕಿಲ್ಲ. ಯಾಕೆ ಹೇಳಿ, ಅದರಲ್ಲಿ ಪ್ರಶ್ನೆಯೂ ಇದೆ, ಉತ್ತರವೂ ಇದೆ. ಹುಡುಕಿ ಬರೆಯುವ ಪ್ರಯತ್ನ ಮಾತ್ರ ನಮ್ಮದಿರುವಂಥದ್ದು, ಬೇಕಷ್ಟೇ. ಸೊ ಹಾಗಾದಾಗ ಅಲ್ಲಿ ಕೂಡ ನಮಗೆ 4 ಮಾರ್ಕ್ ಸಿಗ್ತದೆ. ಹಾಗೆ ಭಾವಾರ್ಥ ಆ್ಯಕ್ಚುಲಿ ತುಳಸಿ ದೋಹೆಯಲ್ಲಿ 5 ಇದೆ. ಆದರೆ ಮಗು 3ರಲ್ಲಿ ಯಾವುದಾದ್ರು ಒಂದು ಖಂಡಿತ ಸಾಧಾರಣ ರಿಪೀಟ್ ಆಗಿದೆ, ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡುವಾಗಲೂ ಅನಿಸುತ್ತೆ. ಸೊ ಆ 3 ಪದ್ಯದ ಭಾವಾರ್ಥವನ್ನು ಒಂದು ಚಿಕ್ಕದಾಗಿ 2 ಲೈನಿನಲ್ಲಾದರೂ ಕಲ್ತ್ರೆ 3ರಲ್ಲೊಂದು 2 ಮಾರ್ಕ್ ಆದರೂ ಖಂಡಿತ ಸಿಗ್ತದೆ. ಹಾಗೆಯೇ ಬಸಂತ್ ನಾನು ಹೇಳಿದಾಗೆ ಆ ಒಂದು ಪಾಠ ಲಕ್ಕಿ ಪಾಠ ಅದು. ಯಾಕೆಂದರೆ ಅದರಲ್ಲಿ ಒಂದೇ ಪ್ರಶ್ನೆ ಕಲ್ತ್ರೆ ಸಾಕು, ಮಗುವಿಗೆ 4 ಅಂಕಗಳು ಸಿಗ್ತದೆ. ಸೊ ಈ ರೀತಿಯಲ್ಲಿ ಕಲ್ತಾಗ 20ರಿಂದ 28ರ ತನಕ ರೀಚ್ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ 33 ಅಂದಾಗ ಮತ್ತೆ ಸ್ವಲ್ಪ ಗ್ರಾಮರ್ಗಳನ್ನು, ಯಾಕೆಂದರೆ ಅದು ವಿಕಲ್ಪಗಳು, ಚಾಯ್ಸ್ ಇರುವಂಥದ್ದು, ಟಿಕ್ ಮಾಡುವ ಮುಖೇನ, ಅನುವಾದಗಳನ್ನು ಮಾಡುವ ಮುಖಾಂತರ, ಮತ್ತು ಪುಟ್ಟ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಾಗ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಈ ವರ್ಷದ ಮಟ್ಟಿಗೆ ಇಲ್ಲ. ಫೇಲ್ ಆಗೋದು ಕಷ್ಟ, ಬಹಳ ಕಷ್ಟ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ಫೇಲ್ ಆಗೋದು ಕಷ್ಟ ಹಿಂದಿಯಲ್ಲಿ. ಕೊನೆಯ ಕರೆ. ಹಲೋ ಹಲೋ. ಹೇಳಿ, ಪ್ರಶ್ನೆಯನ್ನ ಬೇಗ ಕೇಳಿ. ನಿಬಂಧ ಯಾವುದೆಲ್ಲ ಬರುದು ಇಂಪಾರ್ಟೆಂಟ್? ಈಗಾಗಲೇ ಅದು ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಇಂಪಾರ್ಟೆಂಟ್ ಅಂತ ಎಲ್ಲವೂ ಸಹ ಇಂಪಾರ್ಟೆಂಟೇ. ಒಂದು ನಿಮಗೆ ವಿಶೇಷತೆ ಹೇಳೋದೇನೆಂದರೆ, ಪಾಠಕ್ಕೆ ಸಂಬಂಧಪಟ್ಟದ್ದು ಒಂದು ನಿಬಂಧ ಬರ್ತದೆ. ಈಗಾಗಲೇ ನಿಮಗೆ ಶಿಕ್ಷಕರಿಗೆ ಗೊತ್ತಿರ್ತದೆ. ಕರ್ನಾಟಕ ಸಂಪದ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅಥವಾ ನಾಗರಿಕೆ ಕರ್ತವ್ಯ ಇರ್ಬೋದು, ಸಮೈಕಿ ಪೆಹಚಾನಲ್ಲಿ ಇರುವಂಥ ಸಮೈಕ ಮಹತ್ವ, ಈ ಥರ ಪ್ರಶ್ನೆಗಳು, ಈ ಥರ ಒಂದು ನಿಬಂಧ ಬರ್ತದೆ. ಬರುವಂತಹ ನಿಬಂಧಗಳನ್ನು ಆಧಾರ ಬಿಂದುಗಳು ಏನು ಕೊಟ್ಟಿರ್ತಾರೆ ಅದಕ್ಕೆ ಪೂರಕವಾಗಿ ಉತ್ತರವನ್ನು ಬರೆದ್ರೆ ನೀವು 4ಕ್ಕೆ 4 ಅಂಕವನ್ನು ಗಳಿಸ್ಬೋದು. ಮತ್ತು ಅಲ್ಲಿ ಅಭಿವ್ಯಕ್ತಿ ಪ್ರಶ್ನೆ ಆಗಿರೋದ್ರಿಂದ ಅಲ್ಲಿ ನೀವು ಹೆಚ್ಚು ಉತ್ತರವನ್ನು ಸಂಕ್ಷಿಪ್ತವಾಗಿ, ಅಂದರೆ ಸಾಮಾನ್ಯವಾಗಿ 2-3 ಪೇಜ್ಗಳನ್ನು ಬರಿತೀರಿ, ಅದನ್ನು ಮೊದಲೇ ತಯಾರಿ ಮಾಡ್ಕೊಂಡು ಹೋಗಿರಬೇಕು. ಇಲ್ಲದಿದ್ದರೆ ಪರೀಕ್ಷೆಯ ಹಾಲೊಳಗೆ ಹೋದಾಗ ಅದನ್ನು ಯೋಚನೆ ಮಾಡಿ ಬರೆಯುವಾಗ ಸಮಯ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಿ, ಮೊದಲೇ ತಯಾರಿ ಮಾಡಿ ಹೋಗಿ. ಈಗ ಸಾಮಾನ್ಯವಾಗಿ ಇರುವಂತಹ ಸಂಶಯಗಳು, ಈಗ ಕೆಲವರಿಗೆ ಈ ಗ್ರಾಮರ್ ಅಂದರೆ ಆಗಲೇ ಅವರು ಹೇಳಿದರು, ವ್ಯಾಕರಣ ಭಾಗದಲ್ಲಿ ಒಂದಷ್ಟು ಈಗ ಉತ್ತರ ಬರೆಯುವಾಗ ವ್ಯಾಕರಣ ತಪ್ಪುಗಳು, ವ್ಯಾಕರಣ ದೋಷಗಳು ಬಂದಾಗ ಅಂತಹ ಸಂದರ್ಭದಲ್ಲಿ ಈ ಮಾರ್ಕ್ಗಳನ್ನು ತೆಗೆಯಲಾಗ್ತದಾ ಹೇಗೆ? ಅಥವಾ ಈಗ ಹೋತಿ ಹೇ ಅಂತ ಇದ್ದರೆ ಹೋತಾ ಹೇ ಅಂತ ಬರ್ತಾರೆ, ಈ ರೀತಿ ಇದ್ದು, ಮತ್ತು ಆ ಮೇಲೆ ಅಡ್ಡಗೆರೆಗಳನ್ನು ಆದಷ್ಟು
ಹಾಕುವುದನ್ನು ಕಡಿಮೆ ಮಾಡಿದರೆ ಇಂತಹ ಸಂದರ್ಭದಲ್ಲಿ ಅಂಕಗಳನ್ನು ಕಳೆಯಲಾಗ್ತದ ಹೇಗೆ? ನಮಗೆ ಆ ಮೇಲೆ ಗೆರೆ ಹಾಕುವಂಥದ್ದು ಪ್ರತಿ ವರ್ಷ ವ್ಯಾಲ್ಯೂಷನ್ನಲ್ಲಿ ನೋಡ್ತೇವೆ. ಕೆಲವು ಮಕ್ಕಳು ಹಾಕೋದಿಲ್ಲ. ಆ್ಯಕ್ಚುಲಿ ಅದಕ್ಕೆ ಅಂಕಗಳನ್ನು ತೆಗೆಯುವಂಥದ್ದು ಯಾವ ಶಿಕ್ಷಕರು ಕೂಡ ಮಾಡೋದಿಲ್ಲ. ಆದರೆ ಈ ಗ್ರಾಮರ್ ಮಿಸ್ಟೇಕ್ನ ವಿಚಾರಕ್ಕೆ ಬಂದಾಗ ಪಾಸಾಗುವಂಥ ಮಕ್ಕಳು ಅಥವಾ ಆ್ಯಾವ್ರೇಜಿನ ಮಕ್ಕಳಿಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಬರುವುದಿಲ್ಲ. ಒಂದು ಸಣ್ಣ ಪುಟ್ಟ ಗ್ರಾಮರ್ಗಳನ್ನು ನಾವು ಅಷ್ಟು ಗಮನಕ್ಕೆ ತಗೊಳ್ಳೋದಿಲ್ಲ. ಆದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಮಕ್ಕಳು, ಯಾಕೆಂದರೆ ಆ ಪೇಪರನ್ನು 4 ಜನ ನೋಡುವ ಹಾಗೆ ಇರಬೇಕು. ಅದೊಂದು ಮೌಲ್ಯಾಧಾರಿತ ಪೇಪರ್ ಅಲ್ವಾ. ಈಗ ಈ ಸರ್ತಿ ಅಂತೂ ಅದನ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಹಾಗೆ ನಮ್ಮ ಮಕ್ಕಳದ್ದೇ ಆ ಥರದ ಪೇಪರ್ ಹಾಕಿದಾಗ ಅದನ್ನು ಯಾರೋ ಒಬ್ಬರು ನೋಡಿ ಇಷ್ಟೊಂದು ತಪ್ಪಿದೆ, ಆದರೂ 100ಕ್ಕೆ 100 ಕೊಟ್ಟಿದ್ದಾರೆ, 80ಕ್ಕೆ 80 ಕೊಟ್ಟಿದ್ದಾರೆ ಅಂತ ಅನಿಸ್ಕೊಳ್ಬಾರ್ದಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಹೈ ಸ್ಕೋರ್ ಮಾಡುವ ಮಕ್ಕಳಂತೂ ಖಂಡಿತ ಈ ವಿಚಾರದಲ್ಲಿ ಗಮನಕ್ಕಿರಲಿ. ಅಕ್ಷರಗಳು ತಪ್ಪಾಗದ ಹಾಗೆ, ಏಕೆಂದರೆ ಇನ್ನೂ ಟೈಮ್ ಇದೆ, ಪಾಠಗಳು ಮುಗ್ದಿದೆ, ಈಗ ರಿವಿಷನ್ ಸ್ಟಾರ್ಟ್ ಆಗಿದೆ. ಬರೆದು ಕಲಿಬೇಕು. ಮೊನ್ನೆ ಮಂಡಳಿಯಿಂದ ಬಂದ ಮೇಡಮ್ ಕೂಡ ಅದನ್ನೇ ಹೇಳಿದ್ದು, ಬರಿಸಿ ನೀವು ಮಕ್ಕಳ ಕೈಯಲ್ಲಿ, ಭಾಷೆ ಬರೆದಾಗ ಬರುವಂಥದ್ದು ಅಂತ. ಸೊ ಬರೆದ ನಂತರ ಅದನ್ನು ಶಿಕ್ಷಕರು ಕರೆಕ್ಷನ್ ಮಾಡ್ತಾರೆ, ಎಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿದೆ ರೌಂಡ್ ಅಪ್ ಮಾಡ್ತಾರೆ. ಅದನ್ನು ತಿದ್ದುಕೊಂಡು ನಾನು ಹೇಗೆ ಅಂದರೆ ಪರೀಕ್ಷೆ ಅನ್ನೋದೊಂದು ಸಂಭ್ರಮ. ಅಲ್ಲಿ ನಾನು ತುಂಬ ಚಂದದ ಒಂದು ಉಡುಗೊರೆಯನ್ನು ಕೊಡಬೇಕು. ನನ್ನ ಪೇಪರನ್ನು ನೋಡಿದಾಗ ಎಲ್ಲರೂ ಸಂತೋಷ ಪಡಬೇಕು, ಸಂಭ್ರಮಿಸಬೇಕು, ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನಾವು ಕೂಡ ಒಬ್ರಿಗೊಬ್ರು ತೋರಿಸ್ಕೊಳ್ಳೋದುಂಟು, ಮೇಡಮ್ ಎಷ್ಟು ಚಂದ ಬರೆದಿದ್ದಾರೆ ನೋಡಿ ಅಂತ. ಆ ಒಂದು ಸಂತೋಷ ಮಗುವಿಗೂ ಸಿಗಬೇಕು, ಶಿಕ್ಷಕರಿಗೂ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡೋಣ. ಹೌದು, ಭಾಷೆಯೇ ಎಲ್ಲ ಇತರ ಭಾಷೆಗಳಿಗೆ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ ಒಂದು ಮೂಲ ಅಂತ ಹೇಳ್ಬೋದು. ಡ್ರಾಯಿಂಗ್ ಮೂಲಕ ನಾವು ಯಾವ ಸಬ್ಜೆಕ್ಟನ್ನು ಬರೀಲಿಕ್ಕಾಗೋದಿಲ್ಲ, ಭಾಷೆಯ ಮೂಲಕವೇ ನಾವು ಎಲ್ಲ ಕೋರ್ ಸಬ್ಜೆಕ್ಟ್ಗಳನ್ನು ಬರೀಬೇಕಾಗ್ತದೆ. ಹಾಗಾಗಿ ಭಾಷೆಗೆ ಒಂದು ಪ್ರಾಮುಖ್ಯತೆಯನ್ನು ನೀವು ಕೊಡಲೇಬೇಕು. ಸರಿ ವಿದ್ಯಾರ್ಥಿಗಳೇ, ಈ ಬಾರಿಯ SSLC ಪರೀಕ್ಷೆಯನ್ನು ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಜೊತೆಗೆ ಇಂದಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಈ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಳಲಿ ಸರಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಶಿಕ್ಷಕರಾದ ಮಹೇಶ್ ಅವರಿಗೆ ಹಾಗೂ ಮಂಗಳೂರಿನ ಬಲ್ಮಠ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿಯಾಗಿರತಕ್ಕಂತಹ ಕವಿತಾ ಕೆ ಅವರಿಗೆ ಹಾಗೂ ಕರೆ ಮಾಡಿ ಭಾಗವಹಿಸಿ ಹಾಗೂ ಆಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇದುವರೆಗೆ MRPL ಮಂಗಳೂರು ಪ್ರಾಯೋಜಿತ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ SSLC ಪರೀಕ್ಷಾ ಸಿದ್ಧತೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಎಂದು ತೃತೀಯ ಭಾಷೆ ಹಿಂದಿಯ ವಿಚಾರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸರಕಾರಿ ಪ್ರೌಢಶಾಲೆ ಮಳಲಿ ಮಂಗಳೂರು ದಕ್ಷಿಣ ಇಲ್ಲಿನ ಸಹ ಶಿಕ್ಷಕರಾದ ಮಹೇಶ್ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಬಲ್ಮಠ ಮಂಗಳೂರು ಉತ್ತರ ಇಲ್ಲಿನ ಸಹ ಶಿಕ್ಷಕಿಯಾದ ಕವಿತಾ ಕೆ. ತಾಂತ್ರಿಕ ಸಹಕಾರ ಜಿಶಾ ಮತ್ತು ಪದ್ಮನಾಭ ಅತ್ಯಾಡಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ